ಓಕೆ ಮ್ಯಾಮ್ ಕೇಳಿಸುತ್ತಾ? Yes, sir. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ನೋಡಿ, ಇಫ್ n is the smallest integer such that pi of n divided by n less than 1/4 ಅಂತ ಕೊಟ್ಟಿದ್ದಾರೆ. ಸೊ pi is a Euler's p ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ n is the least ಸ್ಮಾಲೆಸ್ಟ್ ಇಂಟೀಜರ್ ಅಂತ ಓಕೆನಾ? ಯಾವ್ದು ಬರುತ್ತೆ ನೋಡ್ಬೇಕು ಈಗ. ಸೊ 210 ಇದೆ ನೋಡಿ, ಇಲ್ಲಿ ಕೊಡಿ ಅಷ್ಟೇ. ಫಸ್ಟ್ ಆಪ್ಷನ್ ತಗೊಳ್ಳಿ ಸೊಲ್ಯೂಷನ್. ಎನ್ನಿ ಕೊಡಿ ಅಂತ ತಗೊಳ್ತೀರಾ ಫಸ್ಟ್ ಆಪ್ಷನ್ 210. Yes, sir. ಇಲ್ಲಿ ಏನಾಗುತ್ತೆ ನೋಡಿ, Pi of 210 divided by less than 1/4. 4. ಸೊ ಈ ತರ ಇದೆ ನೋಡಿ. ಕೆಲಸ ಮಾಡಿ, ಎಕ್ಸಾಮ್ ಅಲ್ಲಿ ನೀವ್ ಏನ್ ಮಾಡ್ಬೇಕಂತಂದ್ರೆ, ಯಾವ್ದು ಕಡಿಮೆ ಕೊಟ್ಟಿದ್ದಾರೆ ನೋಡಿ ನಂಬರ್, ಯಾವ್ದು ಹೇಳಿ ಇಲ್ಲಿ ಕಡಿಮೆ? Not 5. 105 ಅಲ್ಲಿಗೆ ಹೋಗೋಣ ಫಸ್ಟ್, ಅದಾದ್ಮೇಲೆ ಇಲ್ಲಿಗೆ ಬರೋಣ. ಓಕೆನಾ? ಫಸ್ಟ್ ಏನ್ ಮಾಡ್ತೀಗ 105 ತಗೊಂಡ್ರೆ 105 ಆಗುತ್ತಲ್ವಾ? Yes, sir. 105 ಆಗುತ್ತೆ. 5 less than 1/4. ಸೊ ಇವಾಗ ನೋಡಿ ಇದೇನ್ ಬರುತ್ತೆ ನೋಡೋಣ. ಪೈ ಆಫ್ 105 ಏನಾಗುತ್ತೆ? 105. ಸೊ 5 2s 5 1s 3 7s 3 into 5 into 7, sir. 7. ಓಕೆ, 5 ಇಂಟು ಏನಾಗ್ಬಿಡುತ್ತೆ ಇಲ್ಲಿ 3 ಇಂಟು 5 ಇಂಟು 7 ಡಿವೈಡೆಡ್ ಬೈ 105 ಆಗುತ್ತೆ. ಇವಾಗ ಇಲ್ಲಿ ಮಲ್ಟಿಪ್ಲಿಕೇಟಿವ್ ಪೈ ಅನ್ನೋದು ಏನಾಗಿದೆ? ಮಲ್ಟಿಪ್ಲಿಕೇಟಿವ್ ಆಗಿದೆ. 2 ಸೊ into 4 into 6. ಪೈ ಆಫ್ 5 ಇಂಟು ಪೈ ಆಫ್ 7 ಆಗುತ್ತೆ, ಡಿವೈಡೆಡ್ ಬೈ 105 ಆಗುತ್ತೆ. ಸೊ ಪೈ ಆಫ್ 3 ಏನಾಗ್ಬಿಡುತ್ತೆ? 3 - 1 ಆಗುತ್ತೆ. ಓಕೆನಾ? ದಟ್ ಇಸ್ 2 ಆಗುತ್ತೆ. 4 into 6. ಪ್ರೈಮ್ ನಂಬರ್ 4 ಆಗುತ್ತೆ. 7 ಅನ್ನೋದು ಪ್ರೈಮ್ ನಂಬರ್ ಆಗುತ್ತೆ. 7 - 1 6 ಆಗುತ್ತೆ, ಡಿವೈಡೆಡ್ ಬೈ 105 ಆಗುತ್ತೆ. ಕರೆಕ್ಟ್ ಇದೆ ಅಲ್ವಾ? Yes, sir. ಇವಾಗ ಏನಾಗುತ್ತೆ ನೋಡಿ, 3 105 ಆಗುತ್ತಲ್ವಾ? 3 2s. ಈ ತರ ಇದೆ ಅಲ್ವಾ ಇಲ್ಲಿ? Yes, sir. ಸೊ ಲೆಸ್ ದ್ಯಾನ್ ಏನ್ ಬರ್ಬೇಕು? 1/4 ಬರ್ಬೇಕು. ಸೊ 48/105 ಏನ್ ಬರುತ್ತೆ ನೋಡಿ, ಅಲ್ಲಿ ಇದ್ರೆ ನೋಡ್ಬಿಡಿ, ಚೆಕ್ ಮಾಡಿ. 16/35 ಬರುತ್ತೆ. 16/35. Yes, sir. ನೆಕ್ಸ್ಟ್ ಏನ್ ಮಾಡ್ತೀರಾ? ಇಲ್ಲಿ ನೋಡಿ 16 1s ಅಲ್ವಾ? 16 2s ಅಪ್ರಾಕ್ಸಿಮೇಟ್ 1/2 is less than 1/4 ಆಗತ್ತಾ? Is it true? No, sir. Not alva. This is 0.5. This is what? 0.25. ಸೊ ಆಗೇನಾಗ್ಬಿಡ್ತು, ಆಪ್ಷನ್ ಕ್ಲಿಯರ್ ಆಗಿ ರಾಂಗ್ ಆಯ್ತು. ಆಪ್ಷನ್ ಎ ಇದೆ ನೋಡಿ, ಅದು ಚೆಕ್ ಮಾಡಿ ಇವಾಗ. ಆಪ್ಷನ್ ಎ. ಸೊ ಪೈ ಆಫ್ 110 ಡಿವೈಡೆಡ್ ಬೈ 110 ಆಗುತ್ತೆ, ಈಕ್ವಲ್ ಟು. ಸೊ 110 ಏನಂತ ಬರೀಬೋದು ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ? ಸಾರಿ, 210. ಸೊ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಬರ್ಕೊಂತ ಹೋಗಿ 2 1s 205 ಆಗುತ್ತೆ. 105 ಗೆ ಇಂಟು 2 ಮಾಡ್ಕೋಬೇಕಾಗುತ್ತೆ ಸರ್. 2 into 3 into 5 into 7. 2s 5 1s 3 into 7. ಕರೆಕ್ಟ್ ಇದೆ ಇದು? Yes, sir. ಏನಾಗುತ್ತೆ ಇಲ್ಲಿ ನೋಡಿದ್ರೆ, ಪೈ ಆಫ್ 2 ಇಂಟು ಪೈ ಆಫ್ 5 ಇಂಟು ಪೈ ಆಫ್ 3 ಇಂಟು ಪೈ ಆಫ್ 7 ಡಿವೈಡೆಡ್ ಬೈ 210 ಆಗುತ್ತೆ. ಸೊ ಪೈ ಆಫ್ 2 ಅಂದ್ರೆ ಎಲ್ಲ ಪ್ರೈಮ್ ನಂಬರ್ ಅಲ್ವಾ? ಒಂದೊಂದು ಡಿಫ್ರೆನ್ಸ್ ಮಾಡ್ತಾ ಹೋಗಿ 2 into 4 into 6 ಡಿವೈಡೆಡ್ ಬೈ 210 ಇದೆ. ಓಕೆನಾ? ಇವಾಗ ಏನಾಗುತ್ತೆ ನೋಡಿ, ಸೊ 2 1s 105 ಆಗುತ್ತೆ. ಇಲ್ಲಿ 15 ಏನ್ ಬರುತ್ತೆ? 24 ಡಿವೈಡೆಡ್ ಬೈ 105 ಬರ್ತಿದೆ. ಕರೆಕ್ಟ್ ಅಲ್ವಾ? 24 4 ಏನಾಗುತ್ತೆ ನೋಡಿ, 96 ಬರ್ತಿದೇನಾ? Yes, sir. ಇಲ್ಲೊಂದು ಕೆಲಸ ಮಾಡಿ, 24 ಡಿವೈಡ್ ಬೈ 105 ಇದೆ ಅಲ್ವಾ? ಓಕೆ, 3 ಇಂದ ಹೋಗುತ್ತೆ, ಡಿವೈಡ್ ಆಗುತ್ತಾ? ಎಸ್ ಆಗುತ್ತಲ್ವಾ? 3 ಇಂದ ಆಗುತ್ತೆ. 3 8s 3 5s 35. 8/35. ಸೊ ಇವಾಗ ಏನ್ ಬರ್ತಿದೆ ನೋಡಿ ಇಲ್ಲಿ. ಸೊ 8 1s 8 4s ಬರ್ತಿದೇನಾ? Yes, sir. ಪಾಯಿಂಟ್ ಅಂದ್ರೆ ಡಿನಾಮಿನೇಟರ್ ಏನಾಗ್ತಿದೆ ನೋಡಿ, ಇಲ್ಲಿ ಕಂಪೇರ್ ಮಾಡ್ಬೇಕು ನೀವು ನೋಡಿ. ಡಿನಾಮಿನೇಟರ್ ಹೋದಂಗೆ ಸೊ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅಲ್ವಾ? ಸೊ 1/10 1/20 ಯಾವ್ದು ಜಾಸ್ತಿ ಹೇಳಿದ್ರಲ್ಲಿ? 1/10 ಜಾಸ್ತಿ. 10 ಜಾಸ್ತಿ ಇದೆ. ಇಲ್ಲಿ 4 ಪಾಯಿಂಟ್ ಹಿಂಗ್ ಬರ್ತಿದೆ ಅಂತಂದ್ರೆ 1 ಡಿವೈಡೆಡ್ ಬೈ 4 ಪಾಯಿಂಟ್ ಇಲ್ಲಿ ಬರ್ತಿದೆ. ಲೆಸ್ ದನ್ 1/4 ಅಂತ ಹೇಳ್ಬೋದಾ? ಯಾಕೆ? 4 ಗಿಂತ ಜಾಸ್ತಿ ಇದೆ. Yes, sir. ಸೊ ಹಾಗಾಗಿ ಆಪ್ಷನ್ 1 ಇದೆ ನೋಡಿ, ಅದೇ ಕರೆಕ್ಟ್. ಕ್ಲಿಯರ್ ಇದು?
Yes, ಸೊ sir. ಓಲ್ಡ್ ಆಗ್ಬೇಕು ಅಷ್ಟೇ. ಇಲ್ಲಿ ಈಕ್ವಲಿಟಿ ಇದೆ ನೋಡಿ, ಅದು ಓಲ್ಡ್ ಆಗಬೇಕು. ಸೊ ಪೈ ಆಫ್ ಎನ್ ಡಿವೈಡೆಡ್ ಬೈ ಎನ್ ಲೆಸ್ ದನ್ 1/4 ಯಾವಾಗ ಬರುತ್ತೆ ಅಂದ್ರೆ 210 ಕೂಡ ಬರುತ್ತೆ. ಓಕೆನಾ? ಇಲ್ಲಿ ಬರ್ಬೋದು ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಯಾವ್ದು ಹೇಳಿರೋದೇನು? ಎನ್ ಇಸ್ ದ ಸ್ಮಾಲೆಸ್ಟ್ ಇಂಟೀಜರ್. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಎ ಇದೆ ನೋಡಿ, ಅದು ಕರೆಕ್ಟ್ ಆಗೋದು ಅಷ್ಟೇ. ಕ್ಲಿಯರ್ ಇದು? Yes, sir. ಓಕೆ. ಇಲ್ಲ ಅಂತಂದ್ರೆ ಒಂದು ಕೆಲಸ ಮಾಡ್ಬೋದು ನೀವು. ಅಲ್ಲಿ ಏನ್ ತಗೊಳ್ತೀರಿ, ಇದು ಇನ್ನೂ ಈಸಿ ಆಗ್ಬೇಕು ಅಂದ್ರೆ ರೇಷಿಯೋ ನಿಮಗೆ ಟಫ್ ಆಗ್ತಿದೆ ಅಂತ ಅನ್ಕೊಂಡ್ರೆ ಆ 4 ಇದೆ ನೋಡಿ, ಈ ಕಡೆ ತಗೊಳ್ಳಿ. ಏನಾಗುತ್ತೆ ಹೇಳಿ ಅವಾಗ? 4 into ಪೈ ಆಫ್ ಎನ್ of n. ಎನ್ ತಗೋಬೋದು ಇವಾಗ ಇದು. Yes, sir. ಪೈ ಆಫ್ 10 ಏನ್ ಬಂತ ಹೇಳಿ ನೋಡೋಣ ಆಗ್ಲೇ. Pi of ಪೈ ಆಫ್ 210 10. ಏನ್ ಬಂತು? 2 into 3 into 5 to 7. ಅಲ್ಲ ಅದೇ ಏನ್ ಬಂತು? ಪೈ ಆಫ್ 1 divided by 4.2 something ಬಂತು ಸರ್. ಸರ್ ಅಲ್ಲ ಸರ್, ಪೈ ಆಫ್ ಎನ್ ಏನ್ ಬಂತು? ಬರೀ ಪೈ ಆಫ್ 2.0. 48 210 ಬಂದಿದೆ. 210 ಸರ್. ಇಷ್ಟು ಬಂದಿದೆ. ಲೆಸ್ ದ್ಯಾನ್ 210 ಆಗಿರುತ್ತೆ ನೋಡಿ. ಸೊ 48 into 4 ಏನಾಗುತ್ತೆ ಹೇಳಿ? 32 3 192 ಬರುತ್ತೆ ಸರ್. 192. ಕ್ಲಿಯರ್ ಆಗಿ ಲೆಸ್ ದ್ಯಾನ್ 210 ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಇದೆ ಅಷ್ಟೇ. ಈ ತರ ಬೇಕಾದ್ರೆ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇದು ಏನ್ ಮಾಡ್ಬೋದು? ಸಿಂಪಲ್ ಇದೆ ನೋಡಿ, ಏನಿಲ್ಲ ಇಲ್ಲಿ, ಆರಾಮಿದೆ. ಸೊಲ್ಯೂಷನ್ ಅವ್ರು ಕೊಟ್ಬಿಟ್ಟಿದ್ರೆ y equal to x is a solution of the differential equation x square d square y by dx square plus x into dy by dx minus y equal to 0. So then the second linearly independent solutions of the differential equation in ಬರ್ಕೊಂಡು ಕೊಟ್ಟಿದ್ದಾರೆ. ಈ ಆಪ್ಷನ್ಸ್ ನ ತಗೊಂಡೋಗಿ ಚೆಕ್ ಮಾಡ್ಬೋದು. ಓಕೆನಾ? ಫಸ್ಟ್ 1/x ಇದೆ ಅಲ್ವಾ ಇಲ್ಲಿ, y equal to 1/x ಇದೆ ನೋಡಿ. x ಪವರ್ 1 ಅಂದ್ರೆ ಏನಾಗ್ಬಿಡುತ್ತೆ? 1/x ಆಗುತ್ತೆ. ಇಲ್ಲಿ ಹೋಗ್ಬಿಟ್ಟು ಡಿಫ್ರೆನ್ಸಿಯೇಷನ್ ಕೊಡಿ ಅಲ್ಲಿ ನೀವು. ಎಕ್ಸ್ ಸ್ಕ್ವೇರ್ 2 ಟೈಮ್ ಡಿಫ್ರೆನ್ಶಿಯೇಟ್ ಮಾಡೋದು, ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ y ಡ್ಯಾಶ್ ಮೈನಸ್ 1/x ಸ್ಕ್ವೇರ್ ಆಗುತ್ತೆ. ಸೆಕೆಂಡ್ ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ? 2/x ಕ್ಯೂಬಾ. Yes, sir. ಸೊ ಅವಾಗ ಏನಾಗ್ಬಿಡುತ್ತೆ? ಡಿ ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್ ಏನಾಗ್ಬಿಡುತ್ತೆ? 2/x ಕ್ಯೂಬ್ ಆಗುತ್ತೆ. ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಏನ್ ಬಂದಿದೆ ನೋಡಿ, ಮೈನಸ್ 1/x ಸ್ಕ್ವೇರ್ ಮೈನಸ್ y ಏನ್ ಬಂದಿದೆ? 1/x ಬಂದಿದೆ. ಇದನ್ನ ಸಾಲ್ವ್ ಮಾಡಿದ್ರೆ 0 ಬಂದ್ರೆ ಓಲ್ಡ್ ಆಗ್ತಿದೆ ಅಂತ. ಎಕ್ಸ್ ಸ್ಕ್ವೇರ್ ಎಕ್ಸ್ ಗೆಟ್ ಕ್ಯಾನ್ಸಲ್, 2/x x Yes, x sir. get cancel minus 1/x. ಸೊ ಕ್ಲಿಯರ್ ಆಗಿ 2/x ಇಲ್ಲಿ 2 ಟೈಮ್ಸ್ ಇದೆ, ಮೈನಸ್ 2/x ಕ್ಲಿಯರ್ ಆಗಿ ಕ್ಯಾನ್ಸಲ್ ಆಗೋ ಟೈಮ್ ಬರುತ್ತೆ ಹೇಳಿ? 0. Option A correct. ಆಪ್ಷನ್ ಎ ಕರೆಕ್ಟ್ ಇದೆ. ಬೇಕಾದ್ರೆ ಚೆಕ್ ಮಾಡಿ. ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ನೋಡೋಣ. ಎಕ್ಸ್ ಸ್ಕ್ವೇರ್ ಇದೆ, 2 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದಾಗುತ್ತೆ 2 ಆಗುತ್ತೆ. ಪ್ಲಸ್ ಎಕ್ಸ್ ಇಂಟು 1 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದಾಗುತ್ತೆ 1 ಆಗುತ್ತೆ. ಮೈನಸ್ y ಅಂದ್ರೆ ಏನಿದೆ? ಎಕ್ಸ್ ಸ್ಕ್ವೇರ್ ಇದೆ. 2x ಸ್ಕ್ವೇರ್ ಅಂದ್ರೆ ಏನಾಗ್ಬಿಡುತ್ತೆ? ಎಕ್ಸ್ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಎಕ್ಸ್ ನಾಟಿ ಕೊಡಿದ್ರೇನು? Yes, sir. ಆಪ್ಷನ್ ಬಿ ಡಿಸ್ಕೌಂಟ್ ಮಾಡಿ. ಅದೇ ತರ ಆಪ್ಷನ್ ಎಲ್ಲ ಚೆಕ್ ಮಾಡಿ. ಸೊ ಆಪ್ಷನ್ ಇಸ್ ದ ಓನ್ಲಿ ಕರೆಕ್ಟ್ ಆನ್ಸರ್. ಓಕೆನಾ? ಇದು ಒಂದು ಮೆಥಡ್. ಇನ್ನೊಂದು ನೋಡಿ, ಇನ್ನೂ 2-3 ಬರ್ತದೆ, ಇದಕ್ಕೇನು ಸಮಸ್ಯೆ ಇಲ್ಲ. ಇಲ್ಲಿ z equal to log x ತಗೋಬೋದಾ? ಹೋಮೋಜಿನಿಯಸ್ z equal to log x ತಗೊಂಡ್ರೆ x equal to ಏನಾಗ್ಬಿಡುತ್ತೆ? e ಪವರ್ z ಆಗುತ್ತೆ. ಇಲ್ಲಿ ಏನಂತ ಬರೀತೀರಾ ನೀವು? ಆಮೇಲೆ ಹೇಳಿ ನೋಡೋಣ. d into d minus 1y, ಯಾಕೆ 2 ಟೈಮ್ಸ್ ಇದೆ, ಪ್ಲಸ್ d into y ಮೈನಸ್ y equal to 0 ಆಗ್ಬಿಡುತ್ತೆ. ಸೊ ಎಕ್ಸಾಕ್ಟ್ ಈಕ್ವೇಶನ್ ಏನಾಗ್ಬಿಡುತ್ತೆ ಹೇಳಿ? m ಸ್ಕ್ವೇರ್ ಮೈನಸ್ m ಪ್ಲಸ್ m ಮೈನಸ್ 1 equal to 0 ಆಗುತ್ತೆ. ಸೊ ಕ್ಯಾನ್ಸಲ್ ಆಗ್ಬಿಟ್ರೆ m ಸ್ಕ್ವೇರ್ ಮೈನಸ್ 1 equal to 0, ವಿಚ್ ಇಂಪ್ಲೈಸ್ ದಟ್ m equal to ಪ್ಲಸ್ ಆರ್ ಮೈನಸ್ 1 ಬರ್ತಿದೆ. ಸೊ ಇವಾಗ ಏನಾಗ್ಬಿಡುತ್ತೆ? ಕಾಂಪ್ಲಿಮೆಂಟರಿ ಫಂಕ್ಷನ್ ದಟ್ ಈಸ್ y equal to c1 e ಪವರ್ z ಬಂದಿದೆ, ಪ್ಲಸ್ c2 e ಪವರ್ ಮೈನಸ್ z ಆಗುತ್ತೆ. ಸೊ y equal to c1 ಇಂಟು e ಪವರ್ z ಏನ್ ತಗೊಂಡಿದೀವಿ? 1. log x. Yes, sir. ಸೊ ಈ ಮತ್ತೆ ಲಾಗ್ ಕ್ಯಾನ್ಸಲ್, ಈ ಮತ್ತೆ ಲಾಗ್ ಕ್ಯಾನ್ಸಲ್, ಈ ಮೈನಸ್ ಮ್ಯಾಥ್ ತಗೊಂಡ್ಬಿಟ್ರೆ ಏನಾಗುತ್ತೆ? ಇಲ್ಲಿ ಪವರ್ ಮೈನಸ್ 1 ಬರುತ್ತೆ. ಸೊ ಏನ್ ಬರ್ತಿದೆ ಸೊಲ್ಯೂಷನ್? y equal to c1x ಪ್ಲಸ್ c2 ಇಂಟು x ಪವರ್ ಮೈನಸ್ 1 ಬರ್ತಿದೆ. ಸೊ ಒನ್ ಆಫ್ ದ ಲೀನಿಯರ್ ಇಂಡಿಪೆಂಡೆಂಟ್ x ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ ನೋಡಿ. ಇನ್ನೊಂದು ಏನಾಗ್ಬಿಡುತ್ತೆ ಹೇಳಿ? ಮಸ್ಟ್ ಬಿ Inverse. x ಇನ್ವರ್ಸ್. ಓಕೆನಾ? ಸೊ ಇದು ಕೂಡ ಮಾಡ್ಬೋದು. ಕ್ಲಿಯರ್ ಇದು? Yes, sir. ಇಲ್ಲ ಅಂದ್ರೆ ನೋಡಿ, ಈಗ ಇದು ಕೊಟ್ಟಿದ್ದಾರೆ, ಅವ್ರು ಏನ್ ಕೊಟ್ಟಿದ್ದಾರೆ ಹೇಳಿ? ಒನ್ ಆಫ್ ದ ಸೊಲ್ಯೂಷನ್ ಕೊಟ್ಬಿಟ್ಟಿದ್ದಾರೆ, ದಟ್ ಈಸ್ y1 ಅಂತ ತಗೊಳ್ತೀರಾ. ಸೊ ಇವಾಗ ಇನ್ನೊಂದು ಫಾರ್ಮುಲಾ ಇದೆ ನೋಡಿ, ಅದನ್ನ ಬರ್ಕೊಳ್ಳಿ ನೀವು. ಇದನ್ನ ಯಾವ ಫಾರ್ಮುಲಾ ಬರ್ಕೋಬೇಕಂದ್ರೆ d ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಥ್ರೂ ಔಟ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಡಿವೈಡ್ ಮಾಡ್ಬಿಡಿ. x ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಏನಾಗ್ಬಿಡುತ್ತೆ? 1/x dy ಬೈ ಡಿ ಎಕ್ಸ್ ಮೈನಸ್ 1/x ಸ್ಕ್ವೇರ್ y ಈಕ್ವಲ್ ಟು 0 ಆಗುತ್ತೆ. ಸೊ ಇವಾಗ p ಏನಾಗ್ಬಿಡುತ್ತೆ? 1/x ಆಗುತ್ತಲ್ವಾ. ನೆಕ್ಸ್ಟ್ q ಏನಾಗುತ್ತೆ ಹೇಳಿ? ಇಲ್ಲಿ ಮೈನಸ್ 1/x ಸ್ಕ್ವೇರ್ ಹಿಂಗಾಗುತ್ತೆ. ಸೊ ಪಾರ್ಟ್ ಆಫ್ ಎ ಸೊಲ್ಯೂಷನ್ ಕೊಟ್ಟಿದ್ದಾರೆ, y1 ಈಕ್ವಲ್ ಟು x ಅಂತ ಇದೆ. ಇವಾಗ ಇನ್ನೊಂದು ಸೊಲ್ಯೂಷನ್ ಇದೆ ನೋಡಿ, y2 ಈಕ್ವಲ್ ಟು
ಓಕೆನಾ. y2 ಈಕ್ವಲ್ ಟು ಯು ಆಫ್ ಎಕ್ಸ್ ಇಂಟು y1 ಅಂತ ಬರುತ್ತೆ. ಸೊ ಯು ಆಫ್ ಎಕ್ಸ್ ಅಂದ್ರೆ ನೋಡಿ ಇಲ್ಲಿ ಇಂಟಿಗ್ರೇಷನ್ 1/y1² ಇ ಪವರ್ ಮೈನಸ್ ಇಂಟಿಗ್ರೇಷನ್ ಪಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಸೊ ಇವಾಗ ಏನಾಗ್ಬಿಡುತ್ತೆ 1/y1². y1 ಏನು ತೊಗೊಂಡಿದೀವಿ, ಎಕ್ಸ್ ತೊಗೊಂಡಿದೀವಲ್ವಾ, x² ಇಂಟು ಇ ಪವರ್ ಮೈನಸ್ ಇಂಟಿಗ್ರೇಷನ್ ಆಫ್ ಪಿ ಆಫ್ ಎಕ್ಸ್. ಸೊ ಇಲ್ಲೇನಿದೆ ಇಂಟಿಗ್ರೇಷನ್ ಆಫ್ 1/x ಇದೆ ಇಂಟು ಡಿ ಎಕ್ಸ್ ಎಗೇನ್ x ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ 1/x² ಇ ಪವರ್ ಮೈನಸ್ ಇಂಟಿಗ್ರೇಷನ್ ಆಫ್ 1/x ಏನಾಗುತ್ತೆ ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ 1/x² ಇಂಟು ಇ ಪವರ್. ಸೊ ಮೈನಸ್ ಪವರ್ ಕಳಿಸ್ಬಿಡಿ. ಸೊ ಈ ಮತ್ತು ಲಾಗ್ ಇಟ್ ಕ್ಯಾನ್ಸಲ್, ಏನ್ ಬರ್ತಿದೆ ನೋಡಿ ಎಕ್ಸ್ ಇನ್ವರ್ಸ್ ಇಂಟು dx ಸೊ ಇವಾಗ ಏನಾಗ್ಬಿಡುತ್ತೆ ಇಂಟಿಗ್ರೇಷನ್ ಆಫ್ 1/x³ ಇಂಟು ಡಿ ಎಕ್ಸ್ ಏನಾಗುತ್ತೆ ಹೇಳಿ, minus 1/. ಎಕ್ಸ್ ಪವರ್ -2 ಡಿವೈಡ್ ಬೈ -2 ಆಗುತ್ತೆ. ಅಂದ್ರೆ ಏನಾಗ್ಬಿಡುತ್ತೆ -1/2 x² ಆಗುತ್ತೆ. ಕರೆಕ್ಟ್ ಇದೆ ಅಲ್ವಾ, -1/2 x². ಸೊ ಇನ್ನೊಂದು ಸೊಲ್ಯೂಷನ್ ಏನಾದ್ರು ನೋಡಿದೀವಿ, ಇಂಟು y1 ಮಾಡ್ಬೇಕಲ್ಲಿ. ಇಂಟು y1 ಮಾಡಿದ್ರೆ ಏನಾಗುತ್ತೆ ಹೇಳಿ, ಎಕ್ಸ್ ಆಗುತ್ತೆ. ಎಕ್ಸ್ ಗೆಟ್ ಕ್ಯಾನ್ಸಲ್. ಏನ್ ಬರ್ತಿದೆ ನಮಗೆ ಇಲ್ಲಿ 1/x -1/2x -1/2x ಬರ್ತಿದೆ. ಓಕೆ, ಬಟ್ ಯಾವ ಫಾರ್ಮ್ ಬರ್ತಿದೆ ನೋಡಿ 1/x ಫಾರ್ಮ್ ಬರ್ತಿದೆ. ಸೊ ಬೇರೆ ತಗೊಂಡ್ರೆ ಏನಾಗ್ಬಿಡುತ್ತೆ ಎಕ್ಸ್ ಇನ್ವರ್ಸ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಇದೆ. ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು ನೋಡಿ ಇದು. ಓಕೆ, ಇದು ಹೇಳ್ತಾ ನೋಡಿ ದ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ದ ಸೆಟ್ ಆಫ್ ಆಲ್ ರೈಟ್ ಸರ್ಕ್ಯುಲರ್ ಕೋನ್ಸ್ ವಿತ್ ಆಕ್ಸಿಸ್ ಏನ್ ಕೊಟ್ಟಿದ್ದಾರೆ, ಕೋಇನ್ಸೈಡ್ ವಿತ್ ಝಡ್ ಆಕ್ಸಿಸ್ ಕೊಟ್ಟಿದ್ದಾರೆ. ಸೊ ಕೋಇನ್ಸೈಡ್ ವಿತ್ ನೋಡಿ, ಇದು ನಾವು ಮಾತಾಡ್ತಿರೋದೇನು ಸರ್ಕ್ಯುಲರ್ ಕೋನ್ಸ್ ಅಂತ. ಓಕೆನಾ, ಕೋನ್ಸ್ ಎಲ್ಲಿ ಬರುತ್ತೆ ಹೇಳಿ, 3 ಡೈಮೆನ್ಷನ್ ಬರುತ್ತೆ. ಓಕೆನಾ. ಸೊ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝಡ್ ಆಕ್ಸಿಸ್ ಇರುತ್ತೆ. ಸೊ ಇವಾಗ ರಿಲೇಷನ್ ಏನಂದ್ರೆ ನೋಡಿ, ಇದಕ್ಕೆ ರಿಲೇಷನ್ ನಿಮ್ಗೆ ಗೊತ್ತಿರಬೇಕು ಅದು. ಸೊ ವಿತ್ ಕೋಇನ್ಸೈಡ್ ವಿತ್ ಝಡ್ ಆಕ್ಸಿಸ್ ಅಂತ ಕೊಟ್ಟರೆ ಏನಾಗುತ್ತೆ, x² + y² = z² ಆಗುತ್ತೆ. ಕೋಇನ್ಸೈಡ್ ವಿತ್ ಎಕ್ಸ್ ಆಕ್ಸಿಸ್ ಕೊಟ್ಟರೆ ಏನಾಗುತ್ತೆ ಹೇಳಿ, x² + z² = x² ಆಗುತ್ತೆ. x² + z². ವಿತ್ ವೈ ಆಕ್ಸಿಸ್ ಕೊಟ್ಟರೆ ಏನಾಗುತ್ತೆ ಹೇಳಿ, y ಈ ಕಡೆ z² = y². ಈ ತರ ತಗೋಬೇಕಿದು. ಓಕೆನಾ. ಇವಾಗ ಇನ್ನೇನ್ ಮಾಡ್ತೀರಾ, ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಏನಾಗುತ್ತೆ ಅವಾಗ 2x ಇಂಟು 2x ಆಗುತ್ತೆ ಅಷ್ಟೇ ಅಲ್ವಾ, ಇದು 0 ಆಗ್ಬಿಡುತ್ತೆ. ಇಂಟು 2z/2x ಆಗುತ್ತಾ, ಕರೆಕ್ಟ್ ಇದೆ ಅಲ್ವಾ ಇದು. ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು y ಮಾಡಿ. ಅವಾಗ ಏನಾಗುತ್ತೆ 2y = 2z/y ಆಗುತ್ತೆ. ಈಕ್ವೇಶನ್ 2 ಬರೀಬೋದಾ. ಸೊ ಇವಾಗ ಡಿವೈಡ್ ಈಕ್ವೇಶನ್ 1 and 2 ಮಾಡ್ಬಿಡಿ. ಅವಾಗ ಏನಾಗುತ್ತೆ 2 ಗೆಟ್ ಕ್ಯಾನ್ಸಲ್, x / y = 2 ಗೆಟ್ ಕ್ಯಾನ್ಸಲ್, z ಗೆಟ್ ಕ್ಯಾನ್ಸಲ್. ಏನ್ ಬರ್ತಿದೆ ನೋಡಿ 2z/x 2z/y ಆಗುತ್ತೆ. ಇವಾಗ ಏನ್ ಮಾಡ್ತೀರಾ 2z/x ಅಲ್ಲೇ ಬರ್ಕೊಳ್ಳಿ, y ಆ ಕಡೆ ತಗೊಂಡ್ಬಿಡಿ, ಅದೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಹೇಳಿ, x ಇಂಟು 2z/y = y ಇಂಟು 2z/2x ಆಗುತ್ತಾ. ಯಾವ ಆಪ್ಷನ್ ಕರೆಕ್ಟ್ ಆಯ್ತು ನೋಡಿ ಹಂಗಾರೆ, ಆಪ್ಷನ್ 2 ಇದೆ ನೋಡಿ. ಸೊ y ಇಂಟು 2z/2x = x ಇಂಟು 2z/2y ಅಂತಿದೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದು ನೋಡಿ ಮಾಮೂಲಿ ಯಾವ್ದು ರಿಸಲ್ಟ್ ಹೇಳಿ. ಸೊ ನಮ್ಗೆ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಎಲ್ಲಿ ಅಟೈನ್ ಆಗುತ್ತೆ ಹೇಳಿ, ಬೌಂಡ್ರಿ ಮೇಲೆ ಅಟೈನ್ ಆಗುತ್ತಲ್ವಾ. ಸೊ ಮಾಡ್ಯುಲಸ್ ಪ್ರಿನ್ಸಿಪಲ್ ಬರುತ್ತಲ್ವಾ. ಸೊ ಅದ್ರ ಪ್ರಕಾರ ಇಲ್ಲಿ ಏನ್ ಹೇಳ್ತಿದಾರೆ ನೋಡಿ, L² = 0 in R2. ಸೊ x ಅನ್ಕೊಂಡಿದ್ದಾರೆ ಆನ್ ದ ಯೂನಿಟ್ಸ್. ಏನೋ ತಗೋಬೇಕು ಕೊಟ್ರಲ್ಲ, ಅದೇನೋ ರಾಗ ಅದೇನೋ ಕೊಟ್ಟಿದ್ದೀರಲ್ಲ, ಅದ್ ಹೆಂಗ್ ಯೂಸ್ ಮಾಡ್ಬೇಕು? ಯಾವ್ದು ಮ್ಯಾಮ್, ಯಾವ್ದು ಹೇಳಿ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆನಾ. ಓಕೆ ನೋಡಿ, ಇದು ಕಾನ್ಸ್ಟೆಂಟ್ ಆಗೋದು ಅಷ್ಟೇ. ಈಗ u = 0 ಇದೆ ನೋಡಿ. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ ಅಷ್ಟೇ. ಓಕೆ, ಇದೇನಾಗುತ್ತೆ ಹೇಳಿ, ದ ಸರ್ಫೇಸ್ ಸ್ಯಾಟಿಸ್ಫೈಯಿಂಗ್ ಇಲ್ಲಿ ಕೊಟ್ಟಿದ್ದಾರೆ. (2u / y² = 3x3y containing 2 lines y = 0 = u and y = 1 = u ಅಂತ ಕೊಟ್ಟಿದ್ದಾರೆ. ಏನ್ ಬರುತ್ತೆ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ನಿಮ್ಗೆ ಹೇಳಿದೀವಿ ನಾವಲ್ಲಿ. ಯಾವುದು 2u / y² = 3x3y ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡಿ, ವಿತ್ ರೆಸ್ಪೆಕ್ಟ್ ಟು y ಮಾಡಿ. ಓಕೆನಾ, ವಿತ್ ರೆಸ್ಪೆಕ್ಟ್ ಟು y ಮಾಡಿ. ಅವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಮಾಡಿದಾಗ ನೋಡಿ 1 ಟೈಮ್ ಡಿಫ್ರೆನ್ಸಿಯೇಷನ್ ಕ್ಯಾನ್ಸಲ್ ಆಗುತ್ತೆ ನೋಡಿ. ಇಂಟಿಗ್ರೇಷನ್ ಮತ್ತೆ ಡಿಫ್ರೆನ್ಸಿಯೇಷನ್ ಆಲ್ವೇಸ್ ಕ್ಯಾನ್ಸಲ್ ಆಗ್ತಿರ್ತಾವು. ಓಕೆನಾ,
ಇಂಟಿಗ್ರೇಷನ್ ಮತ್ತು ಡಿಫರೆನ್ಸ್ ಅಂದ್ರೆ ನೋಡಿ, ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಝೆಡ್ ಇಂಟು ಡಿ ಝೆಡ್ ಏನ್ ಬರುತ್ತೆ ಅಂದ್ರೆ ಇಂಟಿಗ್ರೇಷನ್ ಡಿಫರೆನ್ಷಿಯೇಷನ್ ಕ್ಯಾನ್ಸಲ್ ಆಗ್ಬಿಡುತ್ತೆ, ಎಫ್ ಆಫ್ ಝೆಡ್ ಮಾತ್ರ ಬರುತ್ತೆ. ಓಕೆನಾ? ಇಲ್ಲೂ ಕೂಡ ಅಷ್ಟೇ, ಇಂಟಿಗ್ರೇಟ್ ಮಾಡಿದ್ರೆ ನೀವು ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತೀರಾ. ಯಾಕೆ? ವಿತ್ ರೆಸ್ಪೆಕ್ಟ್ ಟು ವೈ ಇದೆ ಇಲ್ಲಿ. ಸೊ ಡಿ ವೈ ಇಲ್ಲಿ ಡಿ ವೈ ಮಾಡ್ತೀರಾ ಅನ್ಕೊಳ್ಳಿ. ಅವಾಗ ಏನಾಗ್ಬಿಡುತ್ತೆ ಹೇಳಿದು, ಒನ್ ಟೈಮ್ ಡಿಫರೆನ್ಷಿಯೇಷನ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇಂಟಿಗ್ರೇಷನ್ ಆಫ್ ದೋ ಯು ಬೈ ದೋ ವೈ ಇಂಟು ಡಿ ವೈ ಬರುತ್ತೆ. ಹೇಗೇನು ಸಾರಿ ಮತ್ತೆ ಯು ಬರಲ್ಲ. ಇಂಟಿಗ್ರೇಷನ್ ಮಾಡಿದಾಗ ಏನಾಗುತ್ತೆ, ಒನ್ ಟೈಮ್ ಇಂಟಿಗ್ರೇಷನ್ ಒನ್ ಟೈಮ್ ಡಿಫರೆನ್ಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ದೋ ಯು ಬೈ ದೋ ವೈ ಬರುತ್ತೆ ಈಕ್ವಲ್ ಟು. ಸೊ ಈಗ ವಿತ್ ರೆಸ್ಪೆಕ್ಟ್ ಟು ವೈ ಇರೋದ್ರಿಂದ 3x³ ಏನಾಗ್ಬಿಡುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ, ಆಚೆ ಬರುತ್ತೆ. ವೈ ಇದೆ ನೋಡಿ, ಇಂಟಿಗ್ರೇಷನ್ ಆಫ್ ವೈ ಏನಾಗುತ್ತೆ ಹೇಳಿ, y² 2 ಆಗುತ್ತೆ. ಓಕೆನಾ? ಎಗೇನ್ ಇಂಟಿಗ್ರೇಟಿಂಗ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ವೈನೇ ಮಾಡ್ಬೇಕು ನೀವು. ಯಾಕೆ? ಇಲ್ಲಿ ವೇರಿಯಬಲ್ ವೈ ಇದೆ. ಅವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಡಿಫರೆನ್ಷಿಯೇಷನ್ ಕ್ಯಾನ್ಸಲ್ ಆಗ್ಬಿಡುತ್ತೆ, ಜಸ್ಟ್ ಯು ಉಳ್ಕೊಳ್ಳುತ್ತೆ. ನೋಡಿ ಇಲ್ಲಿ ಯು ಇದೆ. ಓಕೆನಾ? ಈಕ್ವಲ್ ಟು 3/2 ಕಾನ್ಸ್ಟೆಂಟು x³ ಆಚೆ ಬರುತ್ತೆ. ಇಂಟಿಗ್ರೇಷನ್ ಆಫ್ y² ಏನಾಗುತ್ತೆ ಹೇಳಿ, ಕೇಳಿಸುತ್ತಾ? ಎಸ್ ಸರ್, ಕೇಳಿಸ್ತಿದೆ. ಇಂಟಿಗ್ರೇಷನ್ ಆಫ್ y² ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು y³ 3 ಆಗುತ್ತೆ. ಓಕೆನಾ? 3 ಗೆಟ್ ಕ್ಯಾನ್ಸಲ್. ಏನ್ ಬರ್ತಿದೆ ನೋಡಿ ಇಲ್ಲಿ, 1/2 ಇಂಟು x³ y³ 2. ಕ್ಲಿಯರ್ ಆಗಿ ಆಪ್ಷನ್ ಎಲ್ ಮಾತ್ರ ಬರ್ತಿದೆ ನೋಡಿ, ಅಲ್ವಾ? ಎಸ್ ಸರ್. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಇದೆ. ಇಲ್ಲ ಪೂರ್ತಿ ಬೇಕು ನಮಗೆ, ಸೊಲ್ಯೂಷನ್ ಬೇಕು ಅಂತಂದ್ರೆ ಇದು ಈ ತರ ಮಾಡ್ಬೇಕಷ್ಟೇ ನೀವು. ಏನಂದ್ರೆ ನೋಡಿ, ವೆರಿ ಸಿಂಪಲ್. ಇಲ್ಲ ಒಂದು ಕೆಲಸ ಮಾಡಿ, ನೀವು ಇಲ್ಲಿ ಏನ್ ಕೊಟ್ಟಿದ್ದಾರೆ, y=0 ಕೊಟ್ರೆ ಯು ಏನಾಗುತ್ತಂತೆ, 0 ಆಗುತ್ತೆ. ಅದನ್ನ ಇಲ್ಲಿ ಕೊಡಿ. y=0 ಕೊಟ್ರೆ ನೋಡಿ, ಇಲ್ಲಿ 0 ಇಲ್ಲಿ 0. ಸೊ ಬರ್ತಿದೇನಾ? ಎಸ್ ಸರ್. ಬಟ್ ಇಲ್ಲಿ ಕೊಡಿ ಆಪ್ಷನ್ ಬಿ ಅಲ್ಲಿ, ನೀವು y0 ಕೊಟ್ರೆ ಯು ಬರುತ್ತೆ. 1 ಆಗ್ತಿದೇನಾ? ಎಸ್ ಸರ್. ಬಟ್ ಅವ್ರೇನಂತ ಹೇಳ್ತಿದ್ದಾರೆ, 0 ಬರ್ಬೇಕು ಅವಾಗ ಯು. ಸೊ ಆಪ್ಷನ್ ಬಿ ಡಿಸ್ಕಾರ್ಡ. ಎಸ್ ಸರ್. ಸಿ ಇದೆ ನೋಡಿ, ಯು ಅಂದ್ರೆ y=0 ಕೊಟ್ರೆ ಯು ಏನ್ ಬರ್ಬೇಕು, 0 ಬರ್ಬೇಕು. ಅಲ್ಲೇನಾಗುತ್ತೆ ಇವಾಗ, ಯು sin x ಬರ್ತಿದೆ ನೋಡಿ, ಕರೆಕ್ಟ್ ಅಲ್ವಾ? ಎಸ್ ಸರ್. cos 0 1 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಡಿಸ್ಕಾರ್ಡ್. ಸೊ ನೋ ಸಚ್ ಅಂತ ಕೊಟ್ಟಿದ್ದಾರೆ ನೋಡಿ, ಬರುತ್ತೆ ಈ ತರ ಬರುತ್ತೆ. ಸಾಲ್ವ್ ಮಾಡಿದ್ವಲ್ಲ ನಾವು, ಸೊ ಬರ್ತಿದೆ. ಸೊ ಆಪ್ಷನ್ ಎ ಇದೆ ನೋಡಿ, ಅದೇ ಕರೆಕ್ಟ್. ಇಲ್ಲಿ ಏನಾಗುತ್ತೆ ನೋಡಿ, y=0 ಕೊಟ್ರೆ 0 ಆಗ್ತಿದೆ ಯು. y=1 ಕೊಟ್ರೆ ಏನಾಗುತ್ತೆ ನೋಡಿ, ಯು ಬರುತ್ತಂತೆ, u=1 ಬರುತ್ತಂತೆ. ಈಗ ಅಲ್ಲಿ ಏನಾಗ್ಬಿಡುತ್ತೆ ನೋಡೋಣ ಇವಾಗ, ಏನಾಗುತ್ತೆ, x³/2 ಪ್ಲಸ್ 1 - x³/2. ಸೊ ಕ್ಯಾನ್ಸಲ್ ಈಕ್ವಲ್ ಟು 1. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಕ್ಲಿಯರ್ ಇದು? ಎಸ್ ಸರ್. ಆಪ್ಷನ್ ಇದು ಫುಲ್ ಆನ್ಸರ್ ಹೆಂಗ್ ಬರ್ತಂತ ಹೇಳ್ಬೇಕಾ, ನಡೆಯುತ್ತಾ? ಇಲ್ಲಿ ಬೌಂಡ್ರಿ ಕಂಡೀಷನ್ಸ್ ಅನ್ನ ಕೊಡ್ಬೇಕಾಗುತ್ತೆ ನಾವು. ಇವನ್ನ ಈ ಬೌಂಡ್ರಿ ಕಂಡೀಷನ್ಸ್ ಅನ್ನ ಕೊಟ್ಟು ಇದು ಆನ್ಸರ್ ಬರುತ್ತೆ. ಓಕೆನಾ? ಹೇಳ್ಬೇಕಾ? ಮೆಥಡ್ ಬೇಕಾ? ಓಕೆ. ಸೊಲ್ಯೂಷನ್ ಸೇಮ್ ಅದೇ ನಾನು ಆಗ್ಲೇ ತಗೊಂಡಲ್ಲ. ಏನ್ ಬಂತ ಹೇಳಿ, ಫಸ್ಟ್ ದೋ ಯು ಬೈ ದೋ ವೈ ಮಾಡ್ತೀರಾ, ಇಂಟಿಗ್ರೇಟ್ ಮಾಡ್ಬಿಡಿ. ಇಂಟಿಗ್ರೇಷನ್ ಮಾಡೋದು ಏನಾಗುತ್ತೆ ಹೇಳಿ, ವಿತ್ ರೆಸ್ಪೆಕ್ಟ್ ಟು y x³ ಆಗುತ್ತೆ, y²/2 ಆಗುತ್ತೆ. ಪ್ಲಸ್ ಕಾನ್ಸ್ಟೆಂಟ್ ಬರುತ್ತಲ್ವ, ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್. ಇಲ್ಲಿ ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಏನ್ ಬರ್ತದೆ ನೋಡಿ, ಎಫ್ ಆಫ್ ಯಾವ್ದನ್ನ ಇಂಟಿಗ್ರೇಟ್ ಮಾಡಿರ್ತೀರಿ ಹೇಳಿ ನೀವು, y ವಿತ್ ರೆಸ್ಪೆಕ್ಟ್ ಟು y ಮಾಡಿದಿರಲ್ವಾ, x ಬರುತ್ತೆ. ಓಕೆನಾ? ಸೊ π(x). ಈಗ ಮತ್ತೆ ಡಿಫರೆನ್ಶಿಯೇಟ್ ಮಾಡಿ ಬರುತ್ತೆ ನೋಡಿ, ಮತ್ತೆ ಇಂಟಿಗ್ರೇಟ್ ಮಾಡಿದ್ರೆ u = x³/y³/2. 3 ಆಗುತ್ತಲ್ವಾ, x³ ಆಗುತ್ತೆ. ಪ್ಲಸ್ ಓಕೆ, ಇಂಟಿಗ್ರೇಷನ್ ಆಫ್ π(x) ಇಂದ ಏನಾಗುತ್ತೆ ಹೇಳಿ, ಇಲ್ಲಿ dy ಪ್ಲಸ್ ψ(x) ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್. ಅಂದ್ರೆ ನಾವ್ ಏನ್ ಮಾಡ್ತಿರ್ತೀವಿ ಅಂದ್ರೆ ಇಲ್ಲಿ x ಅನ್ನ ಕಾನ್ಸ್ಟೆಂಟ್ ಆಗಿ ಟ್ರೀಟ್ ಮಾಡ್ತಿದ್ವಿ, ಅದಕ್ಕೆ ψ(x). ಅರ್ಥ ಆಗ್ತಿದೆ ಅಲ್ವಾ? ಇವಾಗ ಏನಾಗುತ್ತೆ, u = 3 ಗೆಟ್ ಕ್ಯಾನ್ಸಲ್, 1/2 x³/y³ ಪ್ಲಸ್ π(x) ಅನ್ನ ಕಾನ್ಸ್ಟೆಂಟ್ ಆಗಿ ಟ್ರೀಟ್ ಮಾಡಿದಿರಾ, π(x) ಆಚೆ ಬರುತ್ತೆ. ಇಂಟಿಗ್ರೇಷನ್ ಆಫ್ dy ಏನಾಗುತ್ತೆ, y ಆಗುತ್ತೆ, ಪ್ಲಸ್ ψ(x) ಆಗುತ್ತೆ. ಕ್ಲಿಯರ್ ಆಯ್ತು? ಇವಾಗ ಬೌಂಡ್ರಿ ಕಂಡೀಷನ್ಸ್ ಕೊಡಿ. y=0 ಕೊಟ್ರೆ u ಏನಾಗುತ್ತಂತೆ, 0 ಆಗುತ್ತಂತೆ, ಈಕ್ವಲ್ ಟು. ಸೊ y0 ಕೊಟ್ರೆ ಏನಾಗುತ್ತೆ, 0 ಆಗುತ್ತೆ. ψ(x) ಏನಾಗ್ಬಿಡುತ್ತೆ ನೋಡಿ, 0 ಆಯ್ತು. ಇಲ್ಲಿಗೋ ಕೊಡಿ, ಅವಾಗ ಏನ್ ಮಾಡ್ಕೊಳ್ಳುತ್ತೆ, u = 1/2 x³/y³ ಪ್ಲಸ್ π(x) ಇಂಟು y ಬರ್ತಿದೆ.
ಕ್ಲಿಯರ್ ಇದು. ಇವಾಗ ಏನ್ ಮಾಡ್ತೀರಾ, ಇದನ್ನ ಕೊಡಿ, ಯು ಈಕ್ವಲ್ ಟು 1 ಕೊಡಿ. 1 ಕೊಟ್ರೆ ಏನಾಗುತ್ತೆ ಅಂದ್ರೆ y ಈಕ್ವಲ್ ಟು 1 ತಗೋಬೇಕಂತೆ. 1/2 x ಕ್ಯೂಬ್ ಆಗುತ್ತೆ, 1 ಹೋಲ್ ಕ್ಯೂಬ್ ಪ್ಲಸ್ ಪೈ ಆಫ್ ಎಕ್ಸ್ ಎಕ್ಸ್ ಇಂಟು y ಅಂತ ತಗೊಂಡ್ವಿ, 1 ತಗೊಂಡ್ವಿ. ಸೊ ಪೈ ಆಫ್ ಎಕ್ಸ್ ಏನ್ ಬರ್ತಿದೆ ನೋಡಿ, 1 ಮೈನಸ್ ಎಕ್ಸ್ ಕ್ಯೂಬ್ 1/2 ಎಕ್ಸ್ ಕ್ಯೂಬ್ ಅಲ್ವಾ. ಸೊ ಅದನ್ನ ತಗೊಂಡೋಗ್ಬಿಟ್ಟು ಪೈ ಆಫ್ ಎಕ್ಸ್ ಇಲ್ಲಿ ಕೊಡಿ, ಸೈ ಆಫ್ ಎಕ್ಸ್ 0 ಆಯ್ತು. ಸೊ ಯು ವಿ ಕೋಡ್ ಏನಾಗುತ್ತೆ ಹಂಗಾರೆ 1/2 ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಪ್ಲಸ್ ವೈ ಇದೆ, ಆಚೆ ತಗೊಂಡ್ಬಿಡಿ. ಪೈ ಆಫ್ ಎಕ್ಸ್ ಏನ್ ಬಂದಿದೆ ನೋಡಿ, 1 ಮೈನಸ್ ಎಕ್ಸ್ ಕ್ಯೂಬ್ ಬೈ 2 ಬಂದಿದೆ. ಸೈ ಆಫ್ ಎಕ್ಸ್ ಏನ್ ಬಂತು, 0 ಬಂದಿದೆ. ಸೊ ಇಲ್ಲಿದೆ ನೋಡಿ, ಸೇಮಾ ಕರೆಕ್ಟ್ ಇದೆ ಅಲ್ವಾ. ಸೊ ಆಪ್ಷನ್ ಕರೆಕ್ಟ್ ಇದೆ. ಓಕೆ, ಈ ಕ್ವಶನ್ ಇದೆ ನೋಡಿ, ಇಲ್ಲಿ ಈಸಿ ಕ್ವಶನ್ ಇದು. ಇಲ್ಲಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಈ ತರ, ಓಕೆನಾ. ವಿಚ್ ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂದ್ರೆ ಓಕೆ ಕನ್ಸಿಡರ್ ಮಾಡಿ ಅಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ಸ್. ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ದ ಮ್ಯಾಟ್ರಿಕ್ಸ್ ಎ ಎಸ್ ಎಲ್ ಯು ಡಿಕಾಂಪೋಸಿಷನ್. ನೋಡಿ ಇಲ್ಲಿ ಎಲ್ ಅಂದ್ರೆ ಏನು, ಲೋಯರ್ ಅಂತ, ಯು ಅಂದ್ರೆ ಅಪ್ಪರ್ ಅಂತ. ಸೊ ಲೋಯರ್ ಅಪ್ಪರ್ ಡಿಕಾಂಪೋಸಿಷನ್, ದ ಮ್ಯಾಕ್ಸಿಮಮ್ ಬಿ ಎಸ್ ನೋ ಲೋಯರ್ ಅಪ್ಪರ್ ಡಿಕಾಂಪೋಸಿಷನ್ ಅಂದ್ರೆ ಪ್ರಾಡಕ್ಟ್ ಆಫ್ ಲೋಯರ್ ಅಪ್ಪರ್ ಆಗಿ ಬರೆಯಕ್ ಬರುತ್ತೆ ಈ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಯಾವ್ದನ್ನ ಇಲ್ಲಿ ನೋಡಿ, ಮ್ಯಾಟ್ರಿಕ್ಸ್ ಎ ಮತ್ತೆ ಬಿ 2 ಸ್ಟೇಟ್ಮೆಂಟ್ ಇದೆ. ಈಗ ಎ ಏನ್ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಇದು ಮ್ಯಾಟ್ರಿಕ್ಸ್ 1 1 2 1 1 3 2 3 4. ಸೊ ಲೋಯರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದಾರಲ್ವಾ, ಅಲ್ಲಿ ಪ್ರಾಡಕ್ಟ್ ಆಫ್ ಲೋಯರ್ ಮತ್ತೆ ಅಪ್ಪರ್ ಆಗಿ ಬರೆಯಕ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ನೋಡಿ ಇಲ್ಲಿ ಹಿಂಗ್ ಬರೀಬೋದಾ, A 0 0 B C 0 A B C D E F. ಇದು ಲೋಯರ್ ಅಲ್ವಾ, ಇದು ಲೋಯರ್ ಟ್ರಯಾಂಗ್ಲರ್. ನೆಕ್ಸ್ಟ್ ಈಗ ಅಪ್ಪರ್ ಏನಾಗುತ್ತೆ ಬರ್ಕೊಂಡ್ರೆ ಇ ಆಗತ್ತೆ, A B C D E F G ಆಗತ್ತಲ್ವಾ, G H I ಆಗತ್ತೆ, K ಆಗತ್ತೆ, L ಆಗತ್ತೆ, ಇದು M ಆಗತ್ತೆ. ಕರೆಕ್ಟ್ ಇದೆ ಅಲ್ವಾ. ಇವಾಗ ಫಸ್ಟ್ ಏನ್ ಬರುತ್ತೆ ನೋಡಿ, ಇದು ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು, ಅಲ್ಲಿ ಹಿಂಗ್ ಬರ್ತಿದ್ಯಲ್ವಾ, ಇದು A ಇಂಟು ಜಿ ಎ ಜಿ ಆಗತ್ತಾ, 0 ಇಂಟು 0 0 ಪ್ಲಸ್ 0 ಆಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, A ಇಂಟು H ಏನಾಗುತ್ತೆ, A H ಆಗ್ತಿದೆನಾ, A H ಆಯ್ತು. ನೆಕ್ಸ್ಟ್ ಏನ್ ಬರುತ್ತೆ ಹೇಳಿ, ಪ್ಲಸ್ 0 ಎ ಐ ಬರುತ್ತೆ, A ಆಗುತ್ತಲ್ವಾ, ಈ ತರ ಬರ್ತಿದೆ. ಸ್ವಲ್ಪ ಕ್ಯಾಲ್ಕುಲೇಷನ್ ರಿಸ್ಕ್ ಇದೆ, ಓಕೆ ಜಾಸ್ತಿ ಬರ್ತಿದೆ ಕ್ಯಾಲ್ಕುಲೇಷನ್ ಇದು. ಅಂದ್ರೆ ಈಗ ನೋಡ್ಬೇಕು ನೀವು, ಇದು ಸಿಗುತ್ತಾ ಸಿಗಲ್ಲ ಅಂತ, ಓಕೆನಾ. ಅಂದ್ರೆ ಎ ಮತ್ತೆ ಬಿ ಮತ್ತೆ ಸಿ ಮತ್ತೆ ಇ ಮತ್ತೆ ಎಫ್ ಮ್ಯಾಟ್ರಿಕ್ಸ್ ಸಿಗ್ಬೇಕು, ಆ ತರ ಕ್ಯಾಲ್ಕುಲೇಷನ್ ಮಾಡಿ. ಇದು ಏನ್ ಬರುತ್ತೆ ನೋಡಿ, ಓಕೆನಾ. ಸೊ ಲೆಂತ್ ಇದೆ ಪ್ರಾಬ್ಲಮ್, ಇದು ಕೊಟ್ಬಿಟ್ಟಿದ್ದಾರೆ ಎಕ್ಸಾಮ್ ಅಲ್ಲಿ. ಎ ಇಂಟು ಜಿ ಆಗುತ್ತೆ, 0 ಇದೆ, ಓಕೆ. ಎ ಇಂಟು ಎಚ್ ಇದೆ, ಎಚ್ 0 ಇದೆ, ಓಕೆ. ಏನಿದೆ ನೋಡಿ, ನೆಕ್ಸ್ಟ್ ಬಿ ಕೆ ಬರುತ್ತೆ, ಬಿ ಜಿ ಬಿ ಜಿ ಇದೆ, ಓಕೆ. ನೆಕ್ಸ್ಟ್ ಏನ್ ಬರುತ್ತೆ, ಬಿ ಟು ಎಚ್ ಆಗುತ್ತೆ, ಸಿ ಇಂಟು ಕೆ ಆಗುತ್ತಾ, ಬಿ ನೆಕ್ಸ್ಟ್ ಬಿ ಇಂಟು ಐ ಆಗುತ್ತೆ. ಈ ತರ ಬರ್ತಾ ಹೋಗುತ್ತೆ ನೋಡಿ, ನೀವು ಇದನ್ನ ಸಾಲ್ವ್ ಮಾಡಿ. ಇದಿಷ್ಟೇ ಇದೆ, ಏನಂದ್ರೆ ನೋಡಿ ಇದು ಏನಿದೆ ಅರ್ಥ ಅಂದ್ರೆ, ಸೊ ಪ್ರಾಡಕ್ಟ್ ಆಫ್ ಲೋಯರ್ ಮತ್ತೆ ಅಪ್ಪರ್ ಆಗಿ ಬರಿಬಹುದಾ ಅಂತ ಕೇಳಿದ್ದಾರೆ, ಓಕೆನಾ. ಈ ತರ ಮಾಡ್ಬಿಟ್ಟು ಇಲ್ಲಿ ಬರುತ್ತೆ ಅನ್ಬಿಟ್ಟು ವ್ಯಾಲ್ಯೂಸ್. ಸೊ ಬಂತು ಅಂದ್ರೆ ಆಗುತ್ತೆ ಅಂತ, ಲೆಂತಿ ಇದೆ. ಸೊ ನನಗೆ ಯಾವುದೇ ಶಾರ್ಟ್ ಟ್ರಿಕ್ ಗೊತ್ತಿಲ್ಲ ಇಲ್ಲಿಕ್ಕೆ, ಸೊ ಅದಕ್ಕೆ ನೀವು ನೋಡಿ, ಈಸಿ ಪ್ರಾಬ್ಲಮ್ ಇದು, ಓಕೆನಾ. ಸೊ ಯಾವ್ದಾಗುತ್ತೆ ಆಮೇಲೆ ಚೆಕ್ ಮಾಡಿ ನೀವು. ಓಕೆ, ಇಲ್ಲಿದೆ ನೋಡಿ, ದ ಸೊಲ್ಯೂಷನ್ ಆಫ್ ದ ವೋಲ್ಟೆರಾ ಇಂಟಿಗ್ರಲ್ ಈಕ್ವೇಶನ್. ನೋಡಿ ವೋಲ್ಟೆರಾ ಇಂಟಿಗ್ರಲ್ ಈಕ್ವೇಶನ್ ಇನ್ನೇ ಹೇಳಿದ್ದೀನಿ ನಿಮಗೆ. ವೋಲ್ಟೆರಾ ಅಂದ್ರೆ ಏನ್ ಬರುತ್ತೆ, ವೇರಿಯಬಲ್ ಬರುತ್ತಲ್ವಾ ಅಲ್ಲಿ. ಸೊ ಲಿಮಿಟ್ಸ್ ವೇರಿಯಬಲ್ ಬಂದ್ಬಿಡುತ್ತೆ. ಸೊ ಕಾನ್ಸ್ಟೆಂಟ್ ಬಂದ್ರೆ ಏನಾಗುತ್ತೆ, ಎಂತ ಇಂಟಿಗ್ರಲ್ ಈಕ್ವೇಶನ್ ಆಗುತ್ತೆ ಹೇಳಿ, ಎಸ್ ಆ ಇಂಟಿಗ್ರಲ್ ಈಕ್ವೇಶನ್ ಆಗುತ್ತೆ, ಓಕೆನಾ. ಇಲ್ಲಿ ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಇದು ವಿತೌಟ್ ಮೆಥಡ್ ಹೋಗ್ಬೋದು, ಇಲ್ಲ ಅಂತಂದ್ರೆ ಮೆಥಡ್ ಹೋಗ್ಬೋದು. ಸೊ ಓಕೆ, ಹಂಗೂ ಹೋಗ್ಬೋದು. ಯಾವ ತರ ಫಸ್ಟ್ ಮಾಡ್ಬೋದು ನೋಡಿ, ಫಸ್ಟ್ ಆಪ್ಷನ್ ಏನ್ ಕೊಟ್ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಸ್ವಲ್ಪ y of x is equal to 0. ಸೊ ಅಂದ್ರೆ ಅರ್ಥ y ಆಫ್ t ಈಕ್ವಲ್ ಟು 0 ಅಂತಾನ, ಬಿಕಾಸ್ ಕಾನ್ಸ್ಟೆಂಟ್ ಫಂಕ್ಷನ್. ಇಲ್ಲಿ ತಗೊಂಡೋಗ್ಬಿಟ್ಟು ಕೊಡಿ, ಎಕ್ಸ್ ಕ್ಯೂಬ್ ಇದೆ, ಎಲ್ ಎಚ್ ಎಸ್ ಇಂಟಿಗ್ರೇಷನ್ ಮಾಡ್ತೀರಾ, 0 ಟು ಎಕ್ಸ್ ಮಾಡ್ತೀರಾ, ಎಕ್ಸ್ ಮೈನಸ್ ಟಿ ಹೋಲ್ ಸ್ಕ್ವೇರ್. y ಆಫ್ ಟಿ ಏನ್ ಕೊಡ್ಬೇಕು ಹಿಂಗಾರ, ಈಗ 0 ಕೊಡ್ಬೇಕಾ, 0 dt ಇಂಟಿಗ್ರೇಷನ್ ಆಫ್ 0 ಆಗ್ಬಿಡುತ್ತೆ. 0 ಬಟ್ ಎಕ್ಸ್ ಕ್ಯೂಬ್ ಏನ್ ಬರ್ತಿದೆ, 0 ಬರುತ್ತೆ, ನಾಟ್ ಈಕ್ವಲ್. ಹಾಗಾಗಿ ಆಪ್ಷನ್ಗೆ ಡಿಸ್ಕಸ್. ಆಪ್ಷನ್ ಬಿ ಇದೆ ನೋಡಿ, ಅಂತ ತಗೊಳ್ಳಿ. 3 ಇದೆ, ಇಲ್ಲೋ ಕೊಡಿ, ಎಕ್ಸ್ ಕ್ಯೂಬ್ ಆಗುತ್ತೆ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 0 ಟು ಎಕ್ಸ್ ಆಗುತ್ತೆ, ಎಕ್ಸ್ ಮೈನಸ್ ಟಿ ಹೋಲ್ ಸ್ಕ್ವೇರ್. ವೈ ಆಫ್ ಟಿ ಏನಿದೆ ಅಲ್ಲಿ 3 ಆಗುತ್ತಾ, ಇಂಟು ಡಿ ಟಿ. ಸೊ 3 ಆಚೆ ಬರುತ್ತೆ ಕಾನ್ಸ್ಟೆಂಟ್. ಇಂಟಿಗ್ರೇಷನ್ ಆಫ್ ಎಕ್ಸ್ ಮೈನಸ್ ಟಿ ಹೋಲ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಟಿ ಇದೆ, ಇಲ್ಲಿ ಮಿಕ್ಕಿದೆಲ್ಲ ಕಾನ್ಸ್ಟೆಂಟ್ ತಗೋಬೇಕು ನೀವು. ಎಕ್ಸ್ ಮೈನಸ್ ಟಿ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ -3 ಆಗುತ್ತಾ, ಬಿಕಾಸ್ -t ಇದೆ ನೋಡಿ.
ಬೈ ಸಬ್ಸ್ಟಿಟ್ಯೂಷನ್ 0 to x ಮಾಡ್ತೀರಾ. ಸೊ ಅವಾಗ ಏನಾಗ್ಬಿಡುತ್ತೆ ಎಕ್ಸ್ ಕ್ಯೂಬ್ ಈಕ್ವಲ್ ಟು ಕ್ಲಿಯರ್ ಆಗಿ ನೋಡಿ -3 ಇಲ್ಲಿ 3 ಗೆಟ್ ಕ್ಯಾನ್ಸಲ್ ಆಗ್ಬಿಡುತ್ತಲ್ವಾ. ಲಿಮಿಟ್ ಅಪ್ಲೈ ಮಾಡಿದ್ರೆ ಫಸ್ಟ್ ಮೈನಸ್ ಇದೆ, ಎಕ್ಸ್ ಕೊಟ್ರಲ್ಲಿ ಏನಾಗುತ್ತೆ ಹೇಳಿ, x - x 0 ಆಗುತ್ತಾ. ಎಸ್ ಸರ್ ಅದಾದ್ಮೇಲೆ ಲೋಯರ್ ಲಿಮಿಟ್ 0 ಕೊಟ್ಟು ಬರುತ್ತೆ ಮೈನಸ್ ಇರುತ್ತೆ, ಪ್ಲಸ್ ಏನಾಗ್ಬಿಡುತ್ತೆ ಪ್ಲಸ್ ಆಗುತ್ತೆ, ಪ್ಲಸ್ ಎಕ್ಸ್ ಕ್ಯೂಬ್ ಬರ್ತಿದ್ದಾನ, ಎಸ್ ಸರ್ ಎಕ್ಸ್ ಕ್ಯೂಬ್ ಬರ್ತಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ಸಿಂಪಲ್ ಇದೆ ನೋಡಿ. ಸೊ ಈ ತರ ಬೇಕಾದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಇನ್ನೊಂದು ಮೆಥಡ್ ಬರುತ್ತೆ, ಲ್ಯಾಪ್ಲಾಸ್ ಅಪ್ಲೈ ಮಾಡ್ಬೋದು. ಸೊ ಎರಡು ಕಡೆ ಲ್ಯಾಪ್ಲಾಸ್ ಅಪ್ಲೈ ಮಾಡ್ತೀನಿ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಎಕ್ಸ್ ಕ್ಯೂಬ್, ಅದೇ ಆಕ್ಚುಲಿ ಫಸ್ಟ್ ಏನಂತ ನೋಡಿ ಲ್ಯಾಪ್ಲಾಸ್ ತಗೊಳ್ಳೋದು ನಾವು. ಇಲ್ಲಿ ಏನಂತ ಬರೀಬೇಕು ಗೊತ್ತಾ, ಈ ಫಂಕ್ಷನ್ ನಾವು ಎಫ್ ಆಫ್ ಟಿ ಸ್ಟಾರ್ ಜಿ ಆಫ್ ಟಿ ಕನ್ವಲ್ಯೂಷನ್ ಆಫ್ ಟೂ ಫಂಕ್ಷನ್. ಓಕೆನಾ. ಸೊ ಏನ್ ಬರುತ್ತೆ, 0 to t ಅಂತ ಕೊಟ್ಟಿರ್ತಾರೆ, 0 to t ಅಂತ ಎಫ್ ಆಫ್ ಯು ಇಂಟು ಜಿ ಆಫ್ ಟಿ ಮೈನಸ್ ಯು ಇಂಟು ಡಿ ಯು ಅಂತ ವಿತ್ ರೆಸ್ಪೆಕ್ಟ್ ಟು ಯು ಇದ್ದಾಗ. ಸೇಮ್ ಅದೇ ಫಾರ್ಮ್ 0 ಇದೆ, ಇಲ್ಲಿ ವೇರಿಯಬಲ್ ಟಿ ಇದೆ, ಎಫ್ ಆಫ್ ಯು ಫಂಕ್ಷನ್ ಆಫ್ ಯು ಕೊಟ್ಟಿರ್ತಾರೆ, ಫಂಕ್ಷನ್ ಆಫ್ ಟಿ ಮೈನಸ್ ಯು ಕೊಟ್ಟಿರ್ತಾರೆ. ಇಲ್ಲಿ ಯಾವ್ದು ಫಂಕ್ಷನ್ ಆಫ್ ಟಿ ಮೈನಸ್ ಯು ಅಂದ್ರೆ ಎಕ್ಸ್ ಮೈನಸ್ ಟಿನ. ಎಸ್ ಸರ್ ಸೊ ಡಿ ಯು ಇದೆ, ಡಿ ಟಿ ಇದೆ ಅಷ್ಟೇ, ಇಲ್ಲಿ ಟಿ ಇದೆ, ಇಲ್ಲಿ ಡಿ ಯು ತಗೊಂಡಿದ್ದೀನಿ ಅಷ್ಟೇ. ಒಟ್ನಲ್ಲಿ ಇದು ಅಂತ ಆ ಫಾರ್ಮಲ್ಲಿ ಇದೆ. ಸೊ ಇವಾಗ ಲ್ಯಾಪ್ಲಾಸ್ ಅಪ್ಲೈ ಮಾಡಿ. ಇದಕ್ಕೆ ಲ್ಯಾಪ್ಲಾಸ್ ಅಪ್ಲೈ ಮಾಡೋದು ಏನಾಗುತ್ತೆ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಕನ್ವಲ್ಯೂಷನ್ ಈಕ್ವಲ್ ಟು ಸೊ ಪ್ರಾಡಕ್ಟ್ ಆಫ್ ದೇರ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಶನ್. ಎಫ್ ಆಫ್ ಟಿಗೆ ಲ್ಯಾಪ್ಲಾಸ್ ಎಫ್ ಆಫ್ ಎಸ್ ಬರುತ್ತೆ, ಜಿ ಆಫ್ ಟಿಗೆ ಏನು ಬರುತ್ತೆ, ಜಿ ಆಫ್ ಎಸ್ ಬರುತ್ತೆ ಅಷ್ಟೇ. ಇವಾಗ ಇಲ್ಲಿ ಏನ್ ಮಾಡ್ತೀರಾ ನೋಡಿ, ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಅದು ಏನಿದೆ ಅಲ್ಲಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಿದ್ರೆ, ಅಥವಾ ಎಕ್ಸ್ ಕ್ಯೂಬ್ ಈಕ್ವಲ್ ಟು ಇದನ್ನ ಟಿ ಸ್ಕ್ವೇರ್ ಅಂತ ಬರೀಬೋದಾ, ಎಕ್ಸ್ ಮೈನಸ್ ಟಿ ಹೋಲ್ ಸ್ಕ್ವೇರ್ ಇದೆ. ಸೊ ಈಗ ಈ ಫಾರ್ಮಿಗೆ ತಗೊಂಡು ಹೋಗ್ಬೇಕಲ್ವಾ ನಾವು, ಎಫ್ ಆಫ್ ಟಿ ಸ್ಟಾರ್ ಜಿ ಆಫ್ ಟಿ, ಟಿ ಸ್ಕ್ವೇರ್ ಅಂತ ಬರೀಬೋದಾ, ಸ್ಟಾರ್ ಯಾವ್ದಿದೆ ವೈ ಆಫ್ ಟಿ ಇದೆ, ವೈ ಆಫ್ ಟಿ ಬರ್ಕೊಡಿ ಕನ್ವಲ್ಯೂಷನ್. ಸೊ ಇವಾಗ ಏನಾಗ್ಬಿಡುತ್ತೆ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಎಕ್ಸ್ ಕ್ಯೂಬ್ ಈಕ್ವಲ್ ಟು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಟಿ ಸ್ಕ್ವೇರ್ ಪ್ರಾಡಕ್ಟ್ ಆಗುತ್ತೆ ಅಂತ ಹೇಳಿದೀನಿ ನೋಡಿ. ಇಲ್ಲಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಟಿ ಸ್ಕ್ವೇರ್ ಇಂಟು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ವೈ ಆಫ್ ಟಿ ಆಗುತ್ತೆ. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಟಿ ಪವರ್ ಎನ್ ಏನಾಗುತ್ತೆ ಹೇಳಿ, ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಪವರ್ ಎನ್ ಪ್ಲಸ್ 1 ಆಗುತ್ತೆ. ಸೊ ಅದ್ರ ಪ್ರಕಾರ ಏನಾಗ್ಬಿಡುತ್ತೆ, ಇಲ್ಲಿ ಎನ್ ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಆಗುತ್ತೆ ಡಿವೈಡೆಡ್ ಬೈ ಎಸ್ ಪವರ್ 3 + 1. ಸೊ 3 + 1 ಏನಾಗ್ಬಿಡುತ್ತೆ, ಎಸ್ ಪವರ್ 4 ಆಗುತ್ತೆ ಈಕ್ವಲ್ ಟು. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಟಿ ಸ್ಕ್ವೇರ್ ಏನಾಗುತ್ತೆ ಅಂದ್ರೆ 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಕ್ಯೂಬ್ ಆಗುತ್ತೆ. ಸೊ 2 ಡಿವೈಡೆಡ್ ಬೈ ಎಸ್ ಕ್ಯೂಬ್ ಇಂಟು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ವೈ ಆಫ್ ಟಿ ಏನಾಗುತ್ತೆ ಇನ್ ಜನರಲ್ ಆಗಿ, ಅಥವಾ ಅದನ್ನೇ ಬರ್ಕೊಳ್ಳಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ವೈ ಆಫ್ ಟಿ ಅಂತಾನೆ ಬರ್ಕೊಳ್ಳಿ. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ವೈ ಆಫ್ ಟಿ ಈಕ್ವಲ್ ಟು 3 ಫ್ಯಾಕ್ಟೋರಿಯಲ್ ಏನಾಗ್ಬಿಡುತ್ತೆ 6 ಆಗುತ್ತಾ, ಡಿವೈಡೆಡ್ ಬೈ ಎಸ್ ಪವರ್ 4 ಇಂಟು ಇದು ಈ ಕಡೆ ತಗೊಂಡ್ಬಿಡಿ, ಎಸ್ ಕ್ಯೂಬ್ ಡಿವೈಡೆಡ್ ಬೈ 2 ಆಗುತ್ತಲ್ವಾ, 2 1s 2 3s ಎಸ್ ಸ್ಕ್ವಯರ್ ಎಸ್ ಕ್ಯೂಬ್ ಇದೆ, ಎಸ್ ಕ್ಯೂಬ್ ಕ್ಯಾನ್ಸಲ್, ಏನ್ ಬರ್ತಿದೆ 3/s ಬರ್ತಿದೆ. ಸೊ ಇವಾಗ ವೈ ಆಫ್ ಟಿ ಅಲ್ಲೇ ಬರ್ಕೊಳ್ಳಿ. ಸೊ ಲ್ಯಾಪ್ಲಾಸ್ ಆ ಕಡೆ ಕಳಿಸ್ಬಿಟ್ರೆ ಏನಾಗುತ್ತೆ, ಇನ್ವರ್ಸ್ ಲ್ಯಾಪ್ಲಾಸ್ ಆಗುತ್ತೆ ಆಫ್ 3/s ಆಗುತ್ತೆ. ಸೊ ಇವಾಗ 3 ಆಚೆ ಬರುತ್ತೆ, ಇನ್ವರ್ಸ್ ಲ್ಯಾಪ್ಲಾಸ್ ಆಫ್ 1/s ಇಸ್ ವಾಟ್, ಇನ್ವರ್ಸ್ ಲ್ಯಾಪ್ಲಾಸ್ ಆಫ್ 1/s ಏನ್ ಬರುತ್ತೆ ಅಂತಂದ್ರೆ 1 ಬರುತ್ತೆ. ಅಂದ್ರೆ ಯಾವ್ದನ್ನ ನೀವು ಯಾವ ಫಂಕ್ಷನ್ ಅನ್ನ ಲ್ಯಾಪ್ಲಾಸ್ ಮಾಡಿದ್ರೆ 1/s ಬರುತ್ತೆ ಹೇಳಿ. ಸೊ ಅದೇ ಅರ್ಥ ಆಯ್ತಾ. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ 1/s ಏನಾಗ್ಬಿಡುತ್ತೆ 1 ಆಗುತ್ತೆ. ಸೊ 3 × 1 is what 1. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಇದೆ. ಓಕೆನಾ. ಸೊ ಲೆಂತ್ ಇದೆ ಇದು, ಸೊ ನೋಡಿ ಇಲ್ಲಿದೆ ನೋಡಿ. ಸೊ ಎಕ್ಸ್ಟ್ರೀಮಲ್ಸ್ ಆಫ್ ಅಂತ ಕೊಟ್ಟಿದ್ದಾರೆ, ಇಂಟಿಗ್ರೇಷನ್ ಕೊಟ್ಟಿದ್ದಾರೆ ಓವರ್ ಡಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಮೋರ್ ದ್ಯಾನ್ 1 ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ನೋಡಿ ಈಗ ಇಂಟಿಗ್ರೇಷನ್, ಈಗ ಎಕ್ಸ್ಟ್ರೀಮಲ್ ಕೊಟ್ಟಿರ್ತಾರೆ ನಿಮಗೆ ಐ ಆಫ್ ಎಕ್ಸ್ ಅಂತ, ಐ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಷ್ಟಿದೆ ನೋಡಿ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್, ಎಷ್ಟಿದೆ ಇಂಡಿಪೆಂಡೆಂಟ್ ವೇರಿಯಬಲ್, ಎಕ್ಸ್ ಒಂದೇ ಇದೆ ಅಲ್ವಾ, ಒಂದಿದೆ. ಸೊ ಇಂಟಿಗ್ರೇಷನ್, ಓಕೆನಾ, ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಎಕ್ಸ್ ವೈ ವೈ ಡ್ಯಾಶ್ ಇಂಟು ಡಿ ಎಕ್ಸ್ ಹಿಂಗಿದ್ರೆ, ಸೊ ಇದೇನಾಗುತ್ತೆ ಹೇಳಿ, ಬೈ ಲ್ಯಾಗ್ರೇಂಜ್ ಯೂಲರ್ಸ್ ಪ್ರಕಾರ ಎಫ್ ವೈ ಮೈನಸ್ ಡಿ ಬೈ ಡಿ ಎಕ್ಸ್ ಎಫ್ ವೈ ಡ್ಯಾಶ್ 0 ಆಗುತ್ತೆ. ಓಕೆನಾ. ಇಲ್ಲೇನಾಗ್ಬಿಟ್ಟಿದೆ ನೋಡಿ, 2 ವೇರಿಯಬಲ್ಸ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದೆ ಎಕ್ಸ್ ಮತ್ತೆ ವೈ ಕೊಟ್ಟಿದಾರಲ್ವಾ, ಟಿ ಆಫ್ ಎಕ್ಸ್ ವೈ ಆಗುತ್ತೆ, ಡಬಲ್ ಇಂಟಿಗ್ರೇಷನ್ ಬರುತ್ತೆ, ಎಫ್ ಆಫ್ ಎಕ್ಸ್ ವೈ 2 ಇಂಡಿಪೆಂಡೆಂಟ್ ವೇರಿಯಬಲ್, ಇವಾಗ ಡಿಪೆಂಡೆಂಟ್ ವೇರಿಯಬಲ್ ಝೆಡ್ ಆಗುತ್ತೆ. ಸೊ ಇಲ್ಲಿ ನೋಡಿ ವೈ ಡ್ಯಾಶ್ ಇದೆ, 1 ಟೈಮ್ ಆಗಿದೆ, ಇಲ್ಲಿ ಇವಾಗ 2 ಇದಾವಲ್ವಾ ಇಂಡಿಪೆಂಡೆಂಟ್ ವೇರಿಯಬಲ್, ಪಾರ್ಷಿಯಲಿ ಮಾಡ್ಬೇಕು ನೀವು, ಯಾಕಂದ್ರೆ ಇಂಡಿಪೆಂಡೆಂಟ್ ವೇರಿಯಬಲ್ ಮೋರ್ ದ್ಯಾನ್ 1 ಬಂತು. ಮೋರ್ ದ್ಯಾನ್ 1 ಇಂಡಿಪೆಂಡೆಂಟ್ ವೇರಿಯಬಲ್ ಬಂದ್ರೆ ಪಾರ್ಷಿಯಲ್ ಡಿಫರೆನ್ಸಿಯೇಷನ್ ಕಾನ್ಸೆಪ್ಟ್ ಬರುತ್ತೆ.
ಝಡ್ ಎಕ್ಸ್ ಆಯ್ತು, ಇಲ್ಲಿ ಝಡ್ ವೈ ತಗೊಳ್ತೀರಾ, ಇಂಟು ಡಿ ಎಕ್ಸ್ ಇಂಟು ಡಿ ವೈ, ಯಾಕೆ ಎರಡು ಇಂಟಿಗ್ರೇಷನ್ ಇದೆ. ಓಕೆನಾ, ಈ ತರ ತಗೋಬೇಕು. ಈ ತರ ಬಂದಾಗ ಏನ್ ಬರುತ್ತೆ ಫಾರ್ಮುಲಾ ಇಲ್ಲಿ ಅಂದ್ರೆ ನೋಡಿ ಸೇಮ್ ಎಫ್, ಇಲ್ಲಿ ವೈ ಇದೆಯಲ್ವಾ, ಇಲ್ಲೇನಿದೆ ನೋಡಿ ವೈ ಇದೆ, ಇದು ಡಿಪೆಂಡೆಂಟ್ ವೇರಿಯೇಬಲ್. ಇವಾಗ ಇದ್ರಾಗ ಯಾವ್ದು ಡಿಪೆಂಡೆಂಟ್ ವೇರಿಯೇಬಲ್ ಹೇಳಿ? ಝೆಡ್ ಮೈನಸ್ ದೋ ಬೈ ದೋ ಎಕ್ಸ್ ಆಫ್ ಝೆಡ್ ಎಕ್ಸ್. ಓಕೆನಾ, ಇಲ್ಲೇನು ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಎಫ್ ಐ ಡ್ಯಾಶ್ ಅಂತ, ಆ ಥರ ಝೆಡ್ ಎಕ್ಸ್ ಮಾಡಬೇಕು, ಮೈನಸ್ ದೋ ಬೈ ಆಫ್ ಝೆಡ್ ವೈ ಮಾಡಬೇಕು, ಈಕ್ವಲ್ ಟು 0 ಮಾಡಿದ್ರೆ ಮುಗೀತು. ದಿಸ್ ಇಸ್ ದ ಫಾರ್ಮುಲಾ ಫಾರ್ ದಿಸ್. ಓಕೆನಾ, ಇವಾಗ ಎಫ್ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದಾರಲ್ಲ ಅದು ಎಫ್, ಇದು ಕ್ಯಾಪಿಟಲ್ ಎಫ್ ಅಂತ ತಗೊಳ್ತೀನಿ ನಾನು. ಎಫ್ ಈಕ್ವಲ್ ಟು ಝೆಡ್ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಝೆಡ್ ಎಕ್ಸ್ ಆಗುತ್ತೆ, ಪ್ಲಸ್ ದೋ ಝೆಡ್ ಬೈ ದೋ ವೈ ಏನಾಗುತ್ತೆ, ಝೆಡ್ ವೈ ಸ್ಕ್ವೇರ್ ಆಗುತ್ತೆ, ಪ್ಲಸ್ 2z ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಏನಾಗುತ್ತೆ, ಎಫ್ ಝೆಡ್ ಏನಾಗುತ್ತೆ 0 ಆಗುತ್ತೆ, 0 ಆಗುತ್ತೆ. ಸೊ 2 ಎಫ್ ಆಫ್ ಎಕ್ಸ್ ಕಾಮ ವೈ ಆಗುತ್ತಾ, ಬಿಕಾಸ್ ಡಿಫರೆನ್ಷಿಯಲ್ ಆಫ್ ಝೆಡ್ ಇಸ್ ವಾಟ್ ವಿತ್ ರೆಸ್ಪೆಕ್ಟ್ ಟು ಝೆಡ್ 1 ಆಗುತ್ತೆ, ಇದು ಕಾನ್ಸ್ಟೆಂಟ್ ಆಗುತ್ತೆ. ಇವೆರಡು ಪಾರ್ಷಿಯಲ್ ಡಿಫರೆನ್ಶಿಯೇಟ್ ಮಾಡ್ತಿರೋದ್ರಿಂದ 0 ಆಗ್ಬಿಡುತ್ತೆ. ನೆಕ್ಸ್ಟ್ ಝೆಡ್ ಎಕ್ಸ್ ಏನ್ ಬರುತ್ತೆ, ಓಕೆ ಝೆಡ್ ಎಕ್ಸ್ ಆಲ್ರೆಡಿ ಇಲ್ಲ, ಓಕೆ ತಗೊಂಡೋಗಿ ಇಲ್ಲಿ ಕೊಡಿ. ಎಫ್ ಝೆಡ್ ಏನ್ ಬಂದಿದೆ, 2 ಇಂಟು ಎಫ್ ಆಫ್ ಎಕ್ಸ್ ಕಾಮ ವೈ ಬಂದಿದೆ, ಮೈನಸ್ ದೋ ಬೈ ದೋ ಎಕ್ಸ್ ಆಫ್, ಆಕ್ಚುಲಿ ಝೆಡ್ ಎಕ್ಸ್ ಅನ್ನೋದಕ್ಕಿಂತ ಎಫ್ ಝೆಡ್ ಎಕ್ಸ್ ಇದೆ, ಇದು ಎಫ್ ಝೆಡ್ ವೈ. ಓಕೆ, ಎಫ್ ಝೆಡ್ ಎಕ್ಸ್ ಮಾಡೋದು ಏನಾಗುತ್ತೆ ಹೇಳಿ, ಇದು ಎಫ್ ಝೆಡ್ ಎಕ್ಸ್ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಎಕ್ಸ್ ಮಾಡಿ, 2 ಇಂಟು ಝೆಡ್ ಎಕ್ಸ್ ಬರುತ್ತಾ, ಎರಡು 0 ಆಗ್ಬಿಡುತ್ತೆ. ಸೊ ಏನಾಗ್ಬಿಡುತ್ತೆ, 2 ಇಂಟು ಝೆಡ್ ಎಕ್ಸ್ ಮೈನಸ್ ದೋ ಬೈ ಆಫ್ 2 ಇಂಟು ಝೆಡ್ ವೈ ಆಗುತ್ತೆ. ಫಾರ್ಮುಲಾ ಈಕ್ವಲ್ ಏನಿದೆ ನೋಡಿ 0 ಇದೆ. ಸೊ 2 ಕಾಮ ತಗೊಂಡ್ರೆ ಏನಾಗುತ್ತೆ ಹೇಳಿ, ಇವಾಗ ಎಫ್ ಆಫ್ ಎಕ್ಸ್ ಕಾಮ ವೈ ಮೈನಸ್ ಝೆಡ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಇದೆ, ಆಲ್ರೆಡಿ ಎಕ್ಸ್ ಇದೆ, ಝೆಡ್ ಎಕ್ಸ್ ಎಕ್ಸ್ ಆಗುತ್ತೆ 2 ಟೈಮ್ಸ್, ಮೈನಸ್ ಇಲ್ಲಿ 2 ಆಚೆ ತಗೊಂಡಿದ್ದೀನಿ ನಾನು, ಇನ್ನೇನು ಉಳ್ಕೊಂಡಿದೆ ಝೆಡ್ ವೈ ಉಳ್ಕೊಂಡು, ಸೊ ಝೆಡ್ ವೈ ವೈ ಆಗುತ್ತಾ, ಈಕ್ವಲ್ ಟು 0. ಸೊ ಝೆಡ್ ಎಕ್ಸ್ ಎಕ್ಸ್ ಪ್ಲಸ್ ಝೆಡ್ ವೈ ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಾಮ ವೈ. ಈ ತರ ಬಂತು ಅಂದ್ರೆ ಓಕೆನಾ, ಇದೆಂತ ಈಕ್ವೇಶನ್ ಆಗ್ಬಿಡುತ್ತೆ ಹೇಳಿ, ಸೊ ಪಾಯ್ಸನ್ ಈಕ್ವೇಶನ್. ಓಕೆನಾ, ಇಲ್ಲಿದೆ ನೋಡಿ, ಝೆಡ್ ಎಕ್ಸ್ ಎಕ್ಸ್ ಪ್ಲಸ್ ಝೆಡ್ ವೈ ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವೈ ಬಂದ್ರೆ ಸೊ ಪಾಯ್ಸನ್ ಈಕ್ವೇಶನ್ ಆಗುತ್ತೆ. ಸೊ ನಾನ್ ಹೋಮೋಜಿನಿಯಸ್ ಲ್ಯಾಪ್ಲಾಸ್ ಅಂತ ಅಲ್ಲಿ, ಸೊ ಅಂತ ತಗೊಳ್ಳಿ ಅಷ್ಟೇ. ಸೊ ಝೆಡ್ ಎಕ್ಸ್ ಎಕ್ಸ್ ಪ್ಲಸ್ ಝೆಡ್ ವೈ ವೈ ಈಕ್ವಲ್ ಟು 0 ಬಂದ್ಬಿಟ್ರೆ ಏನಾಗುತ್ತೆ ಹೇಳಿ, ಲ್ಯಾಪ್ಲಾಸ್ ಆಗುತ್ತೆ. ಓಕೆನಾ, ವೇವ್ ಈಕ್ವೇಶನ್ ಯಾವ ತರ ಇರುತ್ತೆ, ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ದೋ ಸ್ಕ್ವೇರ್ ಯು ಬೈ ದೋ ವೈ ಸ್ಕ್ವೇರ್ ಇರುತ್ತೆ. ಎಕ್ಸಾಕ್ಟ್ಲಿ ಈ ಕಡೆ ತಗೊಂಡ್ಬಿಟ್ರೆ ಮೈನಸ್ ಆಗ್ಬಿಡುದು, ಇಲ್ಲಿ ಫಾರ್ಮಲ್ ಬಂದಿಲ್ಲ. ಓಕೆನಾ, ಇದು ಯಾವ್ದಂದ್ರೆ ಪಾಯ್ಸನ್ ಈಕ್ವೇಶನ್ ಇದು. ಓಕೆನಾ, ಸೊ ಅದನ್ನ ಮಾಡಿ ಅಷ್ಟೇ. ಸೊ ಇದು ಅಷ್ಟೇ, ಹಾರ್ಮೋನಿಕ್ ಅಂದ್ರೆ ಸೇಮ್ ಲ್ಯಾಪ್ಲಾಸ್, ಅದು ಬಂದಿಲ್ಲ ಅಲ್ಲಿ, ಮಾಡಿದ್ರೆ ಮುಗೀತು. ಓಕೆನಾ, ಸೊ ಆಪ್ಷನ್ ಬಿ ಇದೆ, ಅದು ಕರೆಕ್ಟ್ ಇದೆ. ಓಕೆ, ಸ್ಟಾಟ್ಸ್ ಕ್ವಶನ್ ಇದೆಲ್ಲ. ಇಲ್ಲಿ ಮುಗೀತು, 2000 ಮುಗೀತು. ಏನೋ ಡೌಟ್ಸ್ ಇರೋ ಕೇಳಿ ಸರ್. ಏನು ಡೌಟ್ಸ್ ಇಲ್ವಾ? ನೋ ಸರ್. ಓಕೆ ನೋಡಿ, ನೆಕ್ಸ್ಟ್ ಇದೇನಾಗುತ್ತೆ ಹೇಳಿ, ಇದಾಗಿದೆನಾ? ಸೊ n ಈಕ್ವಲ್ ಟು -1 ಹೋಲ್ ಪವರ್ n, ಸೊ ಲಾಗ್ ಆಫ್ n ಪವರ್ 4 ಪ್ಲಸ್ 1 ಡಿವೈಡೆಡ್ ಬೈ n ಸ್ಕ್ವೇರ್ ಪ್ಲಸ್ 1. ಸೊ ದೆನ್ ಸೀಕ್ವೆನ್ಸ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಓಕೆ ಡಿಫೈನ್ ಮಾಡ್ಕೊಳ್ಳಿ ಅಷ್ಟೇ, ಇಲ್ಲಿ ಸೀಕ್ವೆನ್ಸ್ ಇದೆ ನೋಡಿ, ಡಿಫೈನ್ ಮಾಡ್ಕೊಳ್ಳಿ. ಸೊ n ಈಕ್ವಲ್ ಏನಾಗುತ್ತೆ ಹೇಳಿ, ಇವಾಗ ಡಿಫೈನ್ ಮಾಡ್ಕೊಂಡ್ರೆ ಇಫ್ n ಈಸ್ ಆಡ್ ಅಂತ ನೋಡಿ, ಇಫ್ n ಈಸ್ ಈವನ್ ಏನಾಗ್ಬಿಡುತ್ತೆ ಅವಾಗ. ಸೊ ಆಡ್ ತಗೊಂಡಾಗ ಏನಾಗುತ್ತೆ, -1 ಹೋಲ್ ಪವರ್ 2n ಪ್ಲಸ್ 1 ಆಗುತ್ತೆ. ಸೊ ಅಲ್ಲೇ ಏನಾಗ್ಬಿಡುತ್ತೆ -1 ಬರುತ್ತೆ. ಸೊ -1 ತಗೊಂಡ್ರೆ ಏನಾಗುತ್ತೆ, ಮೈನಸ್ ಲಾಗ್ ಆಫ್ n ಪವರ್ 4 ಪ್ಲಸ್ 1 ಡಿವೈಡೆಡ್ ಬೈ n ಸ್ಕ್ವೇರ್ ಪ್ಲಸ್ 1 ಬರುತ್ತೆ. ಸೊ n ಈವನ್ ತಗೊಂಡಾಗ ಏನಾಗುತ್ತೆ, ಲಾಗ್ ಆಫ್ n ಪವರ್ 4 ಪ್ಲಸ್ 1 ಡಿವೈಡೆಡ್ ಬೈ n ಸ್ಕ್ವೇರ್ ಪ್ಲಸ್ 1 ಬರುತ್ತೆ. ಕರೆಕ್ಟ್ ಅಲ್ವಾ ಇದು? ಎಸ್ ಸರ್.
ಎರಡು ಕೇಸಲ್ಲೂ ಇದಕ್ಕೆ ಯಾವುದಕ್ಕೆ ಕನ್ವರ್ಜೆಂಟ್ ಆಗ್ತಿದೆ ನೋಡಿ. ಇದು ಎರಡು ಕೇಸಲ್ಲೂ ಅಂದ್ರೆ ಯಾವ ಲಿಮಿಟ್ಗೆ ಫೈನೈಟ್ಲಿ ಹೋಯ್ತು ಅಂದ್ರೆ ಏನಾಗ್ಬಿಡುತ್ತೆ, ಎರಡು ಫೈನೈಟ್ಲಿ ಸೇಮ್ ಹೋಗ್ಬಿಟ್ರೆ ಸೊ ಬೌಂಡೆಡ್ ಆಗಿದೆ ಇದು, ಓಕೆನಾ. ಇಲ್ಲಿದೆ ನೋಡಿ, ದಿಸ್ ಒನ್ ಇಸ್ ಬೌಂಡೆಡ್ ಕ್ಲಿಯರ್ಲಿ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಹೇಳಿ, ಇದು ಏನಾಗುತ್ತೆ, ಬೌಂಡೆಡ್ ಪ್ಲಸ್ ಲಿಮಿಟ್ ಇನ್ಫೀರಿಯರ್ ಮತ್ತೆ ಲಿಮಿಟ್ ಸುಪೀರಿಯರ್ ಈಕ್ವಲ್ ಆಗ್ತಿರೋದ್ರಿಂದ ಕನ್ವರ್ಜೆಂಟ್ ಆಗುತ್ತೆ ಅಷ್ಟೇ ಸೀಕ್ವೆನ್ಸ್, ಓಕೆನಾ. ಸೊ ಲಿಮಿಟ್ ಇನ್ಫೀರಿಯರ್ ಲಿಮಿಟ್ ಸುಪೀರಿಯರ್ ಏನ್ ಬರುತ್ತೆ ನೋಡಿ, ಜಸ್ಟ್ ಲಿಮಿಟ್ n tends to infinity ಮಾಡಿ ಫಸ್ಟ್ ಸೀಕ್ವೆನ್ಸ್. ಎಸ್ ಮೈನಸ್ ಲಾಗ್ ಆಫ್ n ಪವರ್ 4 ಪ್ಲಸ್ 1 ಡಿವೈಡೆಡ್ ಬೈ n ಸ್ಕ್ವೇರ್ ಪ್ಲಸ್ 1 ಇದೆ. ಸೊ ಏನಾಗುತ್ತೆ, ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮ್ ಬರ್ತಿದೆ, ಕರೆಕ್ಟ್ ಅಲ್ವಾ. ಎಸ್ ಸರ್. ಇವಾಗ ಏನ್ ಮಾಡ್ತಾರ, ಬೈ ಎಲ್ಲ ಹಾಸ್ಪಿಟಲ್ ಪ್ರಕಾರ ಹಾಸ್ಪಿಟಲ್ n ಪವರ್ 4 ಪ್ಲಸ್ 1 ಇಂಟು 4n³ ಆಗುತ್ತೆ ಡಿವೈಡೆಡ್ ಬೈ 2n ಆಗುತ್ತೆ, ಕರೆಕ್ಟ್ ಇದೆನಾ. 2 1 2 2 ಸೊ ಇಲ್ಲಿ ಏನಾಗ್ಬಿಡುತ್ತೆ n ಸ್ಕ್ವೇರ್ ಸ್ಕ್ವೇರ್ ಆಗುತ್ತೆ ನೋಡಿ. n ಪವರ್ 4 ಮ್ಯಾಕ್ಸಿಮಮ್ ಜಾಸ್ತಿ ಇದೆ ಡಿನಾಮಿನೇಟರ್ ಅಲ್ಲಿ, n ಸ್ಕ್ವೇರ್ ಕಡಿಮೆ ಇದೆ. ಸೊ ಕ್ಲಿಯರ್ ಆಗಿ ಇದು ಯಾವ ಫಾರ್ಮೇಟ್ ಅಂದ್ರೆ n ಸ್ಕ್ವೇರ್ ಡಿವೈಡ್ ಬೈ n ಪವರ್ 4 ಅಂತ. ಸೊ n ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, 1 ಬೈ n ಸ್ಕ್ವೇರ್ ಯಾಸ್ ಇಂಟೆನ್ಸಿಟಿ ಕನ್ವರ್ಸ್ ಟು 0. ಸೊ ಅದೇ ತರ ಇದನ್ನ ಮಾಡಿದಾಗ ಸೇಮ್ ಇದೆ, ಅಲ್ಲಿ ಮೈನಸ್ ಇತ್ತು, ಇದು ಸೇಮ್ ಬರ್ತಿದೆ, ಇದೇನಾಗ್ಬಿಡುತ್ತೆ ಕನ್ವರ್ಸ್ ಟು 0 ಆಗುತ್ತೆ. ಸೊ ಲಿಮಿಟ್ ಸುಪೀರಿಯರ್ ಈಕ್ವಲ್ ಟು ಲಿಮಿಟ್ ಇನ್ಫೀರಿಯರ್ ಒಂದು ಬೌಂಡೆಡ್ ಆಗಿದೆ. ಸೊ ದೇರ್ ಫೋರ್ ಏನಾಗ್ಬಿಡುತ್ತೆ, ಅದು ಕನ್ವರ್ಜೆಂಟ್ ಆಗುತ್ತೆ, ಕನ್ವರ್ಸ್ ಟು 0 ಆಗಿದೆ. ಸೊ ಯೂನಿಕ್ ಲಿಮಿಟ್ ಪಾಯಿಂಟ್ ಬರ್ತಿದೆ ಅಷ್ಟೇ ಇಲ್ಲಿ. ಸೊ ಏನಾಗ್ಬಿಡುತ್ತೆ, ಕರೆಕ್ಟ್ ಆನ್ಸರ್. ಓಕೆ, ಇದಿದೆ ನೋಡಿ, ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಬರುತ್ತಲ್ವಾ. ಮ್ಯಾಕ್ಸಿಮಮ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ ಹೌದು, ಓಡಿ ಮಾಡ್ಬೇಕಾದ್ರೆ. ಸೊ ಮ್ಯಾಕ್ಸಿಮಮ್ ಆಫ್ a, b ಈಕ್ವಲ್ ಟು a ಪ್ಲಸ್ ಬಿ, ಓಕೆನಾ. a ಪ್ಲಸ್ ಬಿ ಮೈನಸ್ ಪ್ಲಸ್ ಬರುತ್ತೆ ಮಾಡ್ a ಮೈನಸ್ ಬಿ. ನೋಡಿ ಮ್ಯಾಕ್ಸಿಮಮ್ ತಗೊಂಡಾಗ ಪ್ಲಸ್ ಬರುತ್ತೆ ಡಿವೈಡೆಡ್ ಬೈ 2 ನ. ನೆಕ್ಸ್ಟ್ ಮಿನಿಮಮ್ ಆಫ್ a, b ಈಕ್ವಲ್ ಟು a ಪ್ಲಸ್ ಬಿ ಸೇಮ್ ಇರುತ್ತೆ, ಮಿನಿಮಮ್ ಆಗಿರೋದ್ರಿಂದ ಮೈನಸ್ ಮಾಡ್ a ಮೈನಸ್ b ಬೈ 2. ಸೇಮ್ ಇವು ಫಂಕ್ಷನ್ಸ್ ಕೊಟ್ಟಿದ್ದಾರೆ ಅಷ್ಟೇ, ರಿಯಲ್ ವ್ಯಾಲ್ಯೂ ಫಂಕ್ಷನ್ಸ್ ಇವು. a ಮತ್ತೆ b ರಿಯಲ್ ನಂಬರ್ಸ್, ಓಕೆನಾ, ಸೇಮ್ ಇರುತ್ತೆ, ಅಲ್ಲಿ ತಗೊಳ್ತಾ ಹೋಗಿ ಅಷ್ಟೇ. ಮ್ಯಾಕ್ಸಿಮಮ್ ಏನಾಗುತ್ತೆ, f ಪ್ಲಸ್ ಜಿ ಮೈನಸ್ ಪ್ಲಸ್ ಆಗುತ್ತೆ ಮಾಡ್ f ಮೈನಸ್ ಜಿ ಡಿವೈಡೆಡ್ ಬೈ 2 ನ. ಎಸ್ ಸರ್, ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ತಗೋಬೋದಾ? ಎಸ್ ಸರ್. ಇದೇನಾಗುತ್ತೆ, so let f from closed interval a, b to r. So take the value 1 at rational points. ಕೊಟ್ಟಿದ್ದಾರೆ ನೋಡಿ, ಫಂಕ್ಷನ್ ಡಿಫೈನ್ ಮಾಡಿ ಕೊಟ್ಟಿದ್ದಾರೆ. 1 ತಗೋಬೇಕಂತೆ ಇಫ್ x ಬಿಲಾಂಗ್ಸ್ ಏನಾಗಿದ್ದಾಗ, ರಾಷನಲ್ ಆಗಿದಾಗ. -1 at irrational ಪಾಯಿಂಟ್, x ಬಿಲಾಂಗ್ಸ್ ಏನಾಗ್ಬಿಡುತ್ತೆ ಇಲ್ಲಿ q ಕಾಂಪ್ಲಿಮೆಂಟ್ ಆಗುತ್ತೆ, ದಟ್ ಇಸ್ ಇರ್ರಾಷನಲ್. ಇವಾಗ ಏನಿದೆ, ದೆನ್ ದ ಅಪ್ಪರ್ ಅಂಡ್ ಲೋಯರ್ ರೈಮನ್ ಇಂಟಿಗ್ರಲ್ಸ್ ಆರ್ ರೆಸ್ಪೆಕ್ಟಿವ್ ಕೊಟ್ಟಿದ್ದಾರೆ. ಸೊ ಅಪ್ಪರ್ ಮತ್ತೆ ಲೋಯರ್ ರೈಮನ್ ಇಂಟಿಗ್ರಲ್ ಬೇಕು ಅಲ್ವಾ. ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಅಪ್ಪರ್ ಅಂತಂದ್ರೆ ಏನಾಗ್ಬಿಡುತ್ತೆ a ಮೈನಸ್ ಬಿ ಬಾರ್ ಅಂತ ಇರುತ್ತೆ, f ಆಫ್ x ಇಂಟು ಡಿ ಎಕ್ಸ್, ಓಕೆನಾ. ಸೊ ಇನ್ಫಿಮಮ್ ಆಫ್ ಯಾವುದು, ಅಪ್ಪರ್ ಸಮ್. ಸೊ ಓವರ್ ಎನಿ ಪಾರ್ಟಿಷನ್ ಪಿ, ಓಕೆನಾ. ಸೊ ಇನ್ಫಿಮಮ್ ಆಫ್ ದಿಸ್ ತಗೋಬೇಕು. ಒಂದು ರಿಸಲ್ಟ್ ಇದೆ ನೋಡಿ, ಏನ್ ರಿಸಲ್ಟ್ ಅಂದ್ರೆ f ಆಫ್ x ಈಕ್ವಲ್ ಟು ಪಿ ಕ್ಯೂ, ಓಕೆನಾ. ಅಥವಾ ಈ ತರ ತಗೊಳ್ಳಿ, ರಿಸಲ್ಟ್ ಅಲ್ಲಿ ಹೆಂಗಿದೆ ಅಂತ ತಗೊಳ್ತೀವಿ. ಸೊ k1 k2 ಇಫ್ x ಬಿಲಾಂಗ್ಸ್ ಟು ಕ್ಯೂ ಆರ್ ಆಗಿರ್ಲಿ, ಕ್ಯೂ ಕಾಂಪ್ಲಿಮೆಂಟರ್ ಆಗಿರ್ಲಿ, ಓಕೆನಾ, ಹಿಂಗಿದೆ ಅನ್ಕೊಳ್ಳಿ. ಸೊ ಇವಾಗ ನೋಡಿ, ಇದಕ್ಕೆ ಏನ್ ಬರುತ್ತೆ ಅಂತಂದ್ರೆ ಈಕ್ವಲ್ ಟು, ಸೊ ಬಿ ಮೈನಸ್ ಎ ಇಂಟು ಇದೆ ನೋಡಿ. ಸೊ ಲೆಂತ್ ಆಫ್ ಡಿಫರೆನ್ಸ್ ತಗೊಂಡ್ಬಿಟ್ಟು, ಸೊ ಬಿ ಮೈನಸ್ ಎ ಇಂಟು ಅಥವಾ ಮ್ಯಾಕ್ಸಿಮಮ್ ಆಫ್, ಯಾಕೆ ಅಪ್ಪರ್ ಅಲ್ವಾ, ಮ್ಯಾಕ್ಸಿಮಮ್ ಆಫ್ k1 k2 ಇಂಟು ಬಿ ಮೈನಸ್ ಎ. ಸೊ ಎಲ್ಲ ಆಫ್ ಎಫ್ ಪಿ ಏನ್ ಬರುತ್ತೆ, ಲೋಯರ್ ಸಮ್ಮು, ಮಿನಿಮಮ್ ಆಫ್ k1 k2 b ಮೈನಸ್ ಎ. ಈ ತರ ಫಂಕ್ಷನ್ ಬಂದಾಗ ಇದು ಬರುತ್ತೆ, ಓಕೆನಾ. ಸೊ ಹಾಗಾಗಿ ಇಲ್ಲಿ ಏನಾಗ್ಬಿಟ್ಟಿದೆ ನೋಡಿ, ಇದ್ರಾಗ ಯಾವ್ದು ಮಿನಿಮಮ್, -1. ಸೊ ಅದಕ್ಕೆ ಏನಾಗ್ಬಿಡುತ್ತೆ, ಲೋಯರ್ ಸಮ್ ಏನಾಗ್ಬಿಡುತ್ತೆ ಹೇಳಿ. ಸೊ ಲೋಯರ್ ಸಮ್ ಏನಾಗುತ್ತೆ, ಮಿನಿಮಮ್ ಆಫ್ -1 into 0 ಅಪ್ಪರ್ ಸಮ್ ಏನ್ ಬರುತ್ತೆ, ಮ್ಯಾಕ್ಸಿಮಮ್ ಆಫ್ 1 ಮತ್ತೆ -1 1 ಬರುತ್ತೆ. into b ಮೈನಸ್ ಎ. ಸೊ ಲೋಯರ್ ಸಮ್ ಇದು ಬರುತ್ತೆ, ಅಪ್ಪರ್ ಸಮ್ ಇದು ಬರುತ್ತೆ, ನಿಮ್ಗೆ ಯಾವುದೇ ಕೊಡ್ಲಿ ಅಲ್ಲಿ,
ಓಕೆನಾ. ಸೊ ಇದು ಆಗ್ಬಿಡುತ್ತೆ. ಸೊ ಇವಾಗ ಅಪ್ಪರ್ ಸಮ್ ಏನಾಗ್ಬಿಡುತ್ತೆ, ಇನ್ಫಿಮಮ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಇದೇ ಇನ್ಫಿಮಮ್, ಕಡಿಮೆ ಇದು ಮ್ಯಾಕ್ಸಿಮಮ್ ಇದು ಆಗ್ಬಿಡುತ್ತೆ. ಸೊ ಇಂಟಿಗ್ರೇಷನ್ ಆಫ್ ವ್ಯಾಲ್ಯೂ ಬರ್ತಿದೆ ನೋಡಿ, ಮೈನಸ್ ಆಫ್ ಪಿ ಮೈನಸ್ ಎ ಬರ್ತಿದೆ. ಯಾವುದು ಅಪ್ಪರ್ ಸಮ್ ಕರೆಕ್ಟ್ ಅಲ್ವಾ. ಇನ್ಫಿಮಮ್ ಆಫ್ ಯು ತಗೋಬೇಕು. ನೆಕ್ಸ್ಟ್ ಲೋಯರ್ ಸಮ್ ಏನಾಗ್ಬಿಡುತ್ತೆ, ಎ ಬಾರ್ ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ಯಾವ್ದು ಬರ್ತಿದೆ ನೋಡಿ, ಲೋಯರ್ ಸಮ್ ಮೈನಸ್ ಬಿ ಆಫ್ ಹಿಂಗ್ ಬರ್ತಿದೆ. ಸೊ ಅಪ್ಪರ್ ಸಮ್ ಬಿ ಮೈನಸ್ ಎ, ಲೋಯರ್ ಸಮ್ ಏನಾಗ್ಬಿಡುತ್ತೆ ಮೈನಸ್ ಆಫ್ ಬಿ ಮೈನಸ್ ಎ ಆಗ್ತಿದೆ. ಸೊ ಹಾಗಾಗಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಹೇಳಿ. ಫಸ್ಟ್ ಒನ್. ಫಸ್ಟ್ ಒನ್ ಅಪ್ಪರ್. ಓಕೆ. ಸೊ ಪ್ಲಸ್ ಇದೆಲ್ಲ ಅದು ಅಪ್ಪರ್ ಸಮ್ ಆಗುತ್ತೆ, ಇದು ಲೋಯರ್ ಸಮ್ ಆಗ್ತಿದೆ ಅಷ್ಟೇ. ಕ್ಲಿಯರ್ ಇದು. ಎಸ್ ಸರ್. ಸೊ ಎರಡು ನಾಟ್ ಈಕ್ವಲ್ ಬರ್ತಿರೋದ್ರಿಂದ ಲೋಯರ್ ಸಮ್ ಮತ್ತು ಅಪ್ಪರ್ ಸಮ್ ಇದು ನಾಟ್ ರೈಮನ್ ಇಂಟಿಗ್ರೇಬಲ್. ಸೊ ನಾಟ್ ರೈಮನ್ ಇಂಟಿಗ್ರೇಬಲ್ ಅಷ್ಟೇ. ಸೊ ಕ್ಲಿಯರ್ ಆಗಿ ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆ, ಇದು ಆಲ್ರೆಡಿ ನಾವು ಹೇಳಿದೆ ನಿಮಗೆ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆಸ್ ಎ ಪಾಸಿಟಿವ್ ಲೆಬೆಗ್ ಮೆಜರ್ ಇನ್ ಆರ್. ಸೊ ಪಾಸಿಟಿವ್ ಲೆಬೆಗ್ ಮೆಜರ್ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಒಂದು ರಿಸಲ್ಟ್ ಇದೆ, ಮೆಸರ್ ಆಫ್ ಎ ಕ್ಯಾಂಟರ್ ಸೆಟ್ ಇದೆ ನೋಡಿ. ಮೆಸರ್ ಆಫ್ ಎ ಕ್ಯಾಂಟರ್ ಸೆಟ್ ಆಲ್ವೇಸ್ ಏನಾಗ್ಬಿಡುತ್ತೆ ಹೇಳಿ, 0. ನೋಡಿ ಇವ್ರು ಕ್ವಶನ್ ಹೆಂಗ್ ಕೇಳ್ತಾರೆ ನಾಳೆ ಎಕ್ಸಾಮ್ ಅಲ್ಲಿ ನೋಡಿ, ದೇರ್ ಎಕ್ಸಿಸ್ಟ್ ಅನ್ಕೌಂಟೇಬಲ್ ಸೆಟ್ ವಿತ್ ಮೆಜರ್ 0. ಎಸ್, ಯಾವುದು ಕ್ಯಾಂಟರ್ ಸೆಟ್. ಓಕೆನಾ, ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಬರೋಂಥ ರಿಸಲ್ಟ್ಸ್ ತುಂಬಾ ಇಂಪಾರ್ಟೆಂಟು. ಸೊ ಮೆಜರ್ ಆಫ್ ಎ ಕ್ಯಾಂಟರ್ ಸೆಟ್ ಇಸ್ ಆಲ್ವೇಸ್ 0, ಬಟ್ ಕ್ಯಾಂಟರ್ ಸೆಟ್ ಏನಾಗಿದೆ ಅಲ್ಲಿ, ಅನ್ಕೌಂಟೇಬಲ್ ಆಗಿದೆ. ಓಕೆನಾ, ನಿಮಗೆ ಗೊತ್ತಿದೆ ಮೆಜರ್ ಆಫ್ ಎ ಕೌಂಟೇಬಲ್ ಸೆಟ್ ಆಲ್ವೇಸ್ 0 ಆಗುತ್ತೆ. ಓಕೆನಾ, ಬಟ್ ಮೆಜರ್ ಆಫ್ ಎ ಅನ್ಕೌಂಟೇಬಲ್ ಸೆಟ್ 0 ಆಗುತ್ತೋ ಆಗಲ್ವ ಅಂತಂದ್ರೆ ಇಲ್ಲಿ ಇದೆ ನೋಡಿ, ಇದು ಅನ್ಕೌಂಟೇಬಲ್ ಬಟ್ 0 ಆಗ್ತಿದೆ ಮೆಜರ್. ಅಂದ್ರೆ ಮೆಜರ್ ಆಫ್ ಕೌಂಟೇಬಲ್ ಸೆಟ್, ಮೆಜರ್ ಆಫ್ ಕೌಂಟೇಬಲ್ ಸೆಟ್ ಈಕ್ವಲ್ ಟು 0 ಬರುತ್ತೆ. ಇಫ್ ಎಸ್ ಇಸ್ ಕೌಂಟೇಬಲ್ ದೆನ್ ಎಮ್ ಆಫ್ ಎಸ್ ಇಸ್ 0 ಆಗುತ್ತೆ. ಬಟ್ ಕಾನ್ವರ್ಸ್ ನೀಡ್ ನಾಟ್ ಟು ಬಿ ಟ್ರೂ. ಅಂದ್ರೆ ಅರ್ಥ ಏನು, ಮೆಜರ್ ಯಾವ್ದೋ ಒಂದು ಸೆಟ್ 0 ಆಗ್ತಿದೆ ಅಂದ ತಕ್ಷಣ ಎಸ್ ಮಸ್ಟ್ ಬಿ ಕೌಂಟೇಬಲ್ ಅಂತ ಹೇಳ್ತಾರೆ. ನೀಡ್ ನಾಟ್ ಟು ಬಿ ಕೌಂಟೇಬಲ್ ಬಿಕಾಸ್ ಕ್ಯಾಂಟರ್ ಸೆಟ್ ಇಸ್ ದೇರ್. ಓಕೆನಾ, ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ಆಪ್ಷನ್ ಎ ದ ಕ್ಯಾಂಟರ್ ಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ಮೆಜರ್ ಆಫ್ ಕ್ಯಾಂಟರ್ ಸೆಟ್ ಆಲ್ವೇಸ್ ಏನಾಗ್ಬಿಡುತ್ತೆ 0. ಸೊ ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಗ್ರೇಟರ್ ದನ್ 0 ಯಾವ್ದು ಬರುತ್ತೆ ಅಂತ ಹೇಳ್ಬೇಕು ಇವಾಗ. ಸೊ ಆಪ್ಷನ್ ಎ ಡಿಸ್ಕಾರ್ಡ್. ಎಸ್ ಸರ್. ಆಪ್ಷನ್ ಬಿ ಕೌಂಟೇಬಲ್ ಸೆಟ್ ಎಸ್ ಸರ್. integers. So measure of countable set is what? 0. 0. Measure of ಇಲ್ಲಿ ಏನಾಗ್ಬಿಡುತ್ತೆ 0 ಬರ್ತದೆ, ಗ್ರೇಟರ್ ದನ್ 0 ಬರ್ಬೇಕು ಅವ್ರು ಹೇಳ್ತದ್ದು. ಪಾಸಿಟಿವ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ಯೂ ಏನಾಗುತ್ತೆ, ಮೆಜರ್ ಆಫ್ ಕ್ಯೂ ಅದು 0 ಬರುತ್ತೆ. ಮೆಜರ್ ಆಫ್ ಕೌಂಟೇಬಲ್ ಸೆಟ್. ಸೊ ಆಪ್ಷನ್ ಸಿ ಬಿಡಿ. ಸೊ ಆಪ್ಷನ್ ಡಿ ಇದೆ ನೋಡಿ, ಓಪನ್ ಎ ಬಿ ಮೈನಸ್ ಕ್ಯೂ. ಓಕೆನಾ, ಸೊ ಇದಕ್ಕೆ ಪಾಸಿಟಿವ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ ಅಷ್ಟೇ. ಒಂದು ಚೆಕ್ ಮಾಡಿ ಅಷ್ಟೇ. ಓಕೆ, ಇದೆಲ್ಲ ಆಗಿದಾವೆ. ಹೋಗಲ್ಲ ಮ್ಯಾಟ್ರಿಕ್ಸ್ ನಾನು ಮಾಡ್ತಿದ್ದೀನಿ. ಓಕೆ, ಇದೇನಾಗುತ್ತೆ, ದ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಆಫ್ ದ ಸೀರೀಸ್ 1/2. an equal to 2 power n. ಸೊ an ಹೋಲ್ ಪವರ್ 1/n equal to 2 ಆಗುತ್ತೆ. ಸೊ ಸುಪ್ರೀಮಮ್ ಏನಾಗ್ಬಿಡುತ್ತೆ, equal to 2 ಆಗುತ್ತೆ. ಸೊ ಲಿಮಿಟ್ ಟೆಂಡೆನ್ಸ್ ಟು ಇನ್ಫಿನಿಟಿ. ಸೊ an ಹೋಲ್ ಪವರ್ 1/n equal to 2 ಆಗುತ್ತಲ್ವಾ, ಲಿಮಿಟ್ ಅಪ್ಲೈ ಮಾಡಿದ್ರೆ. ಸೊ ದಟ್ ಈಸ್ 1/r. ಸೊ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಏನಾಗ್ಬಿಡುತ್ತೆ ಈಗ 1/2. ಆಪ್ಷನ್ ಡಿ ಇದೆ ನೋಡಿ, ಅದು ಕರೆಕ್ಟ್ ಇದೆ. ಓಕೆ, ಇದು ಸಫಿಷಿಯಂಟ್ ಕಂಡೀಷನ್. ಸೊ ಲೆಟ್ ಎಫ್ ಬಿ ಎನ್ ಆರ್ ಟಿ ಫಂಕ್ಷನ್ ಇನ್ ಸಿ. ಸೊ ಈ ಸಫಿಷಿಯಂಟ್ ಕಂಡೀಷನ್ ಫಾರ್ ಎಫ್ ಟು ಬಿ ಕಾನ್ಸ್ಟೆಂಟ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಐಡೆಂಟಿಟಿ ಥಿಯರಮ್ ಬರುತ್ತಲ್ವಾ, ಅದನ್ನ ಯೂಸ್ ಮಾಡಬೇಕು. ಇಲ್ಲಿ ಫಸ್ಟ್ ಒನ್ ಇದೆ ನೋಡಿ, ಸೆಟ್ ಆಫ್ ಆಲ್ ಜೀರೋಸ್ ಅನ್ನ ಕೊಟ್ಟಿದ್ದಾರೆ. ಎಫ್ ಆಫ್ 1/n ಮಾಡಿದ್ರೆ 0 ಬರುತ್ತಂತೆ. ಇವು ಸೆಟ್ ಆಫ್ ಆಲ್ ಜೀರೋಸ್ ಅಂತ. ಸೆಟ್ ಆಫ್ ಆಲ್ ಜೀರೋಸ್ ಏನ್ ಬರ್ಕೊಳ್ತೀರಿ, ಎ ಈಕ್ವಲ್ ಟು 1/n ಅಂತ ಬರೀಬೋದಾ. 1/n such that n belongs ಏನ್ ಕೊಟ್ಟಿದ್ದಾರೆ ನೋಡಿ, ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾರೆ. 1 2 3 and so on ನ್ಯಾಚುರಲ್ ನಂಬರ್ ಆಗುತ್ತೆ. ಸೊ ಇವಾಗ ಎ ಡ್ಯಾಶ್ ಏನ್ ಬರುತ್ತೆ, ಎರಡು ಸೆಟ್ ಎಸ್ ಎಂಟು ಸಿಂಪ್ಲಿಟಿ ಸಿಂಗಲ್ ಟರ್ಮ್ 0 ಬರುತ್ತೆ. ಈ ಸಿಂಗಲ್ ಟರ್ಮ್ 0 ಬರ್ತಿದ್ರೆ ಇನ್ ಸಿ ಅಲ್ಲಿ ಇದೆನಾ, ಎಸ್ ಸರ್. ಇನ್ ಸಿ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಸಿ ತಗೊಂಡಿದ್ದೀನಿ. ಸಬ್ಸೆಟ್ ಆಫ್ ಸಿ ಆಗ್ತಿದೆ. ಎಸ್. ಸೊ ಹಾಗಾಗಿ ಬೈ ಐಡೆಂಟಿಟಿ ಥಿಯರಮ್ ನೀವೇನ್ ತಗೋಬಹುದು ಈಗ, 1/n equal to z ತಗೋಬಹುದು. ಅಲ್ಲೋ ಕೊಟ್ರೆ ಏನಾಗುತ್ತೆ ನೋಡಿ, ಎಫ್ ಆಫ್ z equal to 0 ಆಗ್ಬಿಡುತ್ತಾ. ಎಫ್ ಆಫ್ z equal to 0 ಎಂತ ಫಂಕ್ಷನ್ ಇದು, ಕಾನ್ಸ್ಟೆಂಟಾ, ಕಾನ್ಸ್ಟೆಂಟ್ ಫಂಕ್ಷನ್ 0ಗೆ ಮ್ಯಾಪ್ ಆಗ್ತಿದೆ. ಸೊ ಹಾಗಾಗಿ ಆಪ್ಷನ್ ಇದೆ ನೋಡಿ ಕರೆಕ್ಟ್ ಇದೆ. ಆಪ್ಷನ್ ಬಿ ಇದೆ ನೋಡಿ, ಆಪ್ಷನ್ ಬಿಗೆ ಏನ್ ತಗೊಳ್ತೀರಾ ಗೊತ್ತಾ, ಈಗ ಸೆಟ್ ಆಫ್ ಆಲ್ ಜೀರೋಸ್ ಏನ್ ಕೊಟ್ಬಿಟ್ಟಿದ್ದಾರೆ, ಎನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಟ್ರೀಟ್ಮೆಂಟ್ ಸಿಗುತ್ತಾ, ಇಲ್ಲಲ್ವಾ. ನೋ ಸರ್.
ಫೈನೈಟ್ ಸಿಕ್ಬಿಡುತ್ತೆ. ಇನ್ ಸಿ ಅಲ್ಲಿ ಬರಲ್ಲ, ಅಂದ್ರೆ ಇನ್ಫಿನಿಟಿ ಬರುತ್ತೆ, ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ನಲ್ಲಿ ಬಂದ್ಬಿಡುತ್ತೆ ಅಲ್ವಾ. Yes, sir. ಸೊ ಹಾಗಾಗಿ ಇದು ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಅಂದ್ರೆ ನೋಡಿ, ಇಲ್ಲಿ ಒಂದು ಫಂಕ್ಷನ್ ಇದೆ ನಮಗೆ, ದೇರ್ ಎಕ್ಸಿಸ್ಟ್ ಎ ನಾನ್ ಕಾನ್ಸ್ಟೆಂಟ್ ಎಂಟರ್ ಫಂಕ್ಷನ್. ಯಾವ್ದಂದ್ರೆ sin pi z. ನಾನ್ ಕಾನ್ಸ್ಟೆಂಟ್ ಅಲ್ವಾ ಇದು. Yes, sir. ಎಫ್ ಆಫ್ 0 ಕೊಟ್ರೆ ಏನ್ ಬರುತ್ತೆ? 0 ಬರುತ್ತೆ. ಎಫ್ ಆಫ್ 1/2 ಕೊಟ್ರೆ 1 ಬರುತ್ತೆ. ಅಲ್ಲೇ ಗೊತ್ತಾಗುತ್ತೆ ನಾಟ್ ಕಾನ್ಸ್ಟೆಂಟ್. ಇವಾಗ ಏನಾಗುತ್ತೆ ನೋಡಿ, ಕ್ಲಿಯರ್ ಆಗಿ ಎಫ್ ಆಫ್ 0 ಏನಾಗುತ್ತೆ ಹೇಳಿ? 0. ಪಾಯಿಂಟ್ಸ್ ಕೊಡ್ತಾ ಹೋಗಿ. ಎಫ್ ಆಫ್ 1 ಏನಾಗುತ್ತೆ? 0 ಆಗುತ್ತೆ. ಎಫ್ ಆಫ್ -1 ಆಗುತ್ತೆ, 0 ಆಗುತ್ತೆ. ಇಲ್ಲ ನೋಡಿ ಫ್ರೆಂಡ್ಸ್, ಎಫ್ ಆಫ್ 2 ಏನಾಗುತ್ತೆ? 0 ಆಗ್ತಿದೆ. ಈ ಕಂಡೀಷನ್ ಅನ್ನು ಹೋಲ್ಡ್ ಮಾಡ್ತಿದೆ. ಬಟ್ ಆ ಫಂಕ್ಷನ್ ಯಾವ್ದು ನೋಡಿ ಇಲ್ಲಿ? ನಾನ್ ಕಾನ್ಸ್ಟೆಂಟ್ ಆನ್ ಫಂಕ್ಷನ್. ಸೊ ಹಾಗಾಗಿ ಆಪ್ಷನ್ ಬಿ ಇದೆ ನೋಡಿ, ನೀಡ್ ನಾಟ್ ಟು ಬಿ ಕಾನ್ಸ್ಟೆಂಟ್. ಆಪ್ಷನ್ ಸಿ ಏನು ಕೊಟ್ಟಿಲ್ಲ ಅಲ್ಲಿ. ಎಫ್ ಆಫ್ 0 = 0 ಕೊಟ್ಟಿದ್ರೆ ತೊಗೊಳಕ್ ಬರಲ್ಲ. ಎಫ್ ಆಫ್ z = 0 ಅಂತ ಕೊಟ್ಟಿದ್ದಾರೆ ನೋಡಿ. ಎಫ್ ಆಫ್ 0 = 0 ಏನಂದ್ರೆ ನೋಡಿ, ಈಗ ಎಫ್ ಆಫ್ z = sin pi z. ಎಫ್ ಆಫ್ 0 ಏನಾಗ್ಬಿಡುತ್ತೆ ಹೇಳಿ? 0 ಆಗ್ಬಿಡುತ್ತಾ? Yes, sir. ಏನು ಕೊಟ್ಟಿಲ್ಲ, ಅಂದ್ರೆ ಇಲ್ಲಿ ಯಾವ್ದಾರ ತಗೋಬಹುದು ಫಂಕ್ಷನ್ ಏನೋ. ಹಾಗಾಗಿ ನಾನು ನಾನ್ ಕಾನ್ಸ್ಟೆಂಟ್ ತಗೊಂಡ್ಬಿಟ್ಟು ಸೊ ಕಾನ್ಸ್ಟೆಂಟ್ ಆಗಲ್ಲ ಅಂತ ಹೇಳ್ತಿದ್ದೀನಿ. ಆಪ್ಷನ್ ಡಿ ಇದೆ ನೋಡಿ, ಇದೇ ಫಂಕ್ಷನ್ ತಗೋಬೋದಾ? ಯಾವ್ದು ಹೇಳಿ? ಯಾವುದು? ಎಫ್ ಆಫ್ z = sin pi z. ಎಫ್ ಆಫ್ 0 ಏನಾಗುತ್ತೆ ನೋಡಿ, ಫಸ್ಟ್ ಪಾಯಿಂಟ್ ಕೊಟ್ಟರೆ ಇಲ್ಲಿ sin 0 ಆಗುತ್ತಾ? sin 0 = what? 0. ಎಫ್ ಆಫ್ 1 ಕೊಟ್ಟರೆ ಏನಾಗುತ್ತೆ ನೋಡಿ, sin pi = 0. ಎಲ್ಲ 0 ಬರ್ತಿದೆ ಇಷ್ಟು ಪಾಯಿಂಟ್ಸಿಗೆ. ಅರ್ಥ ಆಗ್ತಿದೆನಾ? 0 +1 +1 ಬಟ್ ಇಲ್ಲಿ ಏನಾಗ್ತಿದೆ, ತಗೊಳಕ್ ಬರಲ್ಲ ಅಷ್ಟೇ. ಸೊ ಆಪ್ಷನ್ ಡಿ ಡಿಸ್ಕಂಪ್ಲೀಟ್. ಸೊ ಆಪ್ಷನ್ ಇದೆ ನೋಡಿ, ಅದು ಕರೆಕ್ಟ್ ಇದೆ. ಕ್ಲಿಯರ್ ಇದು? Yes, sir. ಸೊ a = 1/n ತಗೊಂಡು ಬೈ ಐಡೆಂಟಿಟಿ ತರ ಮಾಡ್ಬೋದು. ಓಕೆ, ಇದೇನಾಗುತ್ತೆ ಹೇಳಿ? ಮೈನಸ್. ಸೊ 1 ω² ಆರ್ ದ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಅಂತ ಕೊಟ್ಟಿದ್ದಾರೆ. ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಅಂತಂದಾಗ ಏನಾಗುತ್ತೆ, ಇದನ್ನೆಲ್ಲ ಸಮ್ ಮಾಡಿದ್ರೆ 1 + ω + ω² Omega square = 0. + ω² +1 ಆ ಕಡೆ ಏನಾಗುತ್ತೆ? -1. ಸೊ ω + ω² ಹೋಲ್ ಕ್ಯೂಬ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಏನ್ ಮಾಡ್ತೀರಾ, ಬೋತ್ ಸೈಡ್ ಪವರ್ 3 ಮಾಡಿ -1 ಹೋಲ್ ಕ್ಯೂಬ್ ಆಗುತ್ತೆ. ಸೊ -1 ಕ್ಯೂಬ್ ಏನಾಗುತ್ತೆ? -1. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಓಕೆನಾ? ಕ್ಲಿಯರ್ ಇದು? ಸೊ nth ರೂಟ್ಸ್ ಆಫ್ ಯೂನಿಟ್ ಇದೆ ನೋಡಿ, ಎಲ್ಲ ಸಮ್ ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ? 0 ಬರುತ್ತೆ. ಪ್ರಾಪರ್ಟಿ ಗೊತ್ತಿರಲಿ ನಿಮ್ಗೆ ಅಷ್ಟೇ, nth ರೂಟ್ಸ್ ಆಫ್ ಯೂನಿಟಿ. ಓಕೆ, ಇದೇನಾಗುತ್ತೆ? ದ ಮಾಡ್ಯುಲಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ e⁻z. ಸೊ ಮಾಡ್ಯುಲಸ್ ಆಫ್ e⁻z = e⁻z ಅಂದ್ರೆ ಏನ್ ತಗೊಳ್ತೀರಾ? x + iy ತಗೊಳ್ತೀರಾ. ಸೊ ಇವಾಗ mod e⁻x × e⁻iy ಆಗುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ? mod e⁻x × mod e⁻iy ಆಗುತ್ತೆ. ಸೊ ಮಾಡ್ಯುಲಸ್ ಆಫ್ e⁻iy ಏನಾಗ್ಬಿಡುತ್ತೆ ಹೇಳಿ? ಆಲ್ವೇಸ್ e⁻x ಆಗ್ತಿದೆ. ಸೊ ಹಾಗಾಗಿ e⁻ ರಿಯಲ್ ಪಾರ್ಟ್ ಆಫ್ z x ಅಂದ್ರೆ ಅಲ್ವಾ. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಓಕೆ, ಇದು ನಿಮಗೆ ಅವತ್ತು ಹೇಳಿದ್ದೀನಿ ನಾನು ರಿಸಲ್ಟ್. z + 1 / z - 1 = 1 ಬಂದ್ರೆ ಏನಾಗ್ಬಿಡುತ್ತೆ? ಸ್ಟ್ರೈಟ್ ಲೈನ್. 0 or 1 ಬಂದ್ಬಿಟ್ರೆ ಸ್ಟ್ರೈಟ್ ಲೈನ್ ಆಗುತ್ತೆ. 0 ಮತ್ತೆ 1 ಬಿಟ್ಟು ಬೇರೆ ಏನಾದ್ರು ಬಂದ್ರೆ ಏನಾಗ್ಬಿಡುತ್ತೆ ಹೇಳಿ? ಅದು ಸರ್ಕಲ್ ಆಗುತ್ತೆ. ಓಕೆನಾ? ಸೊ 1 ಬರ್ತಿದೆ ರೇಷಿಯೋ ಇಲ್ಲಿ. ಸೊ ಕ್ಲಿಯರ್ ಆಗಿ ಏನಾಗ್ಬಿಡುತ್ತೆ? ಸ್ಟ್ರೈಟ್ ಲೈನ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆ, ಇದು ಸ್ವಲ್ಪ ಇದು 2 ಆಪ್ಷನ್ಸ್ ಬರುತ್ತಿದ್ದು, ಬಟ್ ಇದು ನೋಡಿ ಏನಂತಂದ್ರೆ ಈಗ ಒಂದು ಸೊಲ್ಯೂಷನ್ ಸಿಗುತ್ತೆ ಅನ್ಕೊಳ್ಳಿ. ಈಗ ಒಂದು ರಿಸಲ್ಟ್ ಇದೆ, ಓಕೆನಾ? ಒಂದು ರಿಸಲ್ಟ್ ಇದೆ. ಏನ್ ರಿಸಲ್ಟ್ ಆಗೋದು? ಸೆವೆನ್ ಮತ್ತೆ 11 ಅಂತಿದೆ. ಓಕೆನಾ? ಓಕೆ, ಒಂದು ನಿನ್ನೆ ರಿಸಲ್ಟ್ ಹೇಳಿದ್ರೆ ಏನ್ ಬರುತ್ತೆ ರಿಸಲ್ಟ್? ಅದು GCD of 7 and 11 will be equal to GCD ಆಫ್ 7 ಮತ್ತೆ 11 ಮಾಡ್ಬಿಡ್ತೀರಾ. 1 ಬರ್ತಿದೆ. ಈ 1 ಡಿವೈಡ್ ಮಾಡಿದ ನೋಡಿ ಡಿಫ್ರೆನ್ಸ್ ಅನ್ನ, 3 - 3 ಇದೆ. ಸೊ ಡಿಫ್ರೆನ್ಸ್ ಏನಾಗ್ಬಿಡುತ್ತೆ? 3 - -3 ಆಗುತ್ತಾ? Yes, sir. 1 ಡಿವೈಡ್ಸ್ -+ ಆಗುತ್ತೆ. ಡಿವೈಡ್ ಮಾಡುತ್ತಾ 1/6 ಅಂದ್ರೆ ಯೂನಿಕ್ ಸೊಲ್ಯೂಷನ್ ಬರುತ್ತೆ. ಇಲ್ಲಿ ಪ್ರಾಡಕ್ಟ್ ಮಾಡಿ 7 × 11 ಏನಾಗ್ಬಿಡುತ್ತೆ ಹೇಳಿ? ಅಂದ್ರೆ ಮಾಡ್ಯುಲಸ್ 77. ಓವರ್ 77 ಅಲ್ಲಿ ಯೂನಿಕ್ ಸೊಲ್ಯೂಷನ್ ಹಿಂಗ್ ಕೊಟ್ರೆ. ಬಟ್ ಅವ್ರ ಹೆಂಗ್ ಕೊಟ್ಟಿದ್ದಾರೆ? ಇಫ್ x is a positive integer satisfying 2 ಈಕ್ವೇಶನ್ಸ್ ಕೊಟ್ಟಿದ್ದಾರೆ.
ಓಕೆನಾ. ಎಕ್ಸಾಕ್ಟ್ಲಿ ಒನ್ ಸರ್ಚ್ ಎಕ್ಸ್ ಅಂತ ಕೊಟ್ರೆ ಇನ್ 77 ಇನ್ಕಾಂಗ್ರುಯೆಂಟ್ 77 ಒಳಗಡೆ ಅಷ್ಟು ಇದಾವೆ, ಒಂದು ಸೊಲ್ಯೂಷನ್ ಇದೆ. ಓಕೆನಾ. ಬಟ್ 77 ಆದ್ಮೇಲೆ ಸಿಗ್ತಾ ಹೋಗುತ್ತೆ ನೋಡಿ. ಏನಂತಂದ್ರೆ ಇವಾಗ ಯಾವ್ದೋ ಒಂದು ಸಿಗುತ್ತೆ ಅನ್ಕೊಳ್ಳಿ ಎಕ್ಸ್ ನಾಟ್ ಅಂತ, ಇದು ಏನಾಗಿದೆ ಓವರ್ ಮಾಡ್ 77 ಏನಾಗಿದೆ ಹೇಳಿ, ಅದು ಸೊಲ್ಯೂಷನ್ ಆಗಿದೆ. ಎಕ್ಸ್ ನಾಟ್ ಪ್ಲಸ್ 77 ಇದು ಆಲ್ಸೋ ಸೊಲ್ಯೂಷನ್ ಆಗ್ಬಿಡುತ್ತಾ? Yes. ಎಕ್ಸ್ ನಾಟ್ ಪ್ಲಸ್ 2 into 77 is also solution. ಇಲ್ಲಿ ಆಡ್ ಮಾಡ್ತಾ ಹೋಗಿ ನೀವು, ಒಂದು ರಿಸಲ್ಟ್ ಇದೆ ನೋಡಿ, ಎಕ್ಸ್ ಈಕ್ವಲ್ ಟು ಎಕ್ಸ್ ನಾಟ್ ಪ್ಲಸ್ ಎಂ ಕೆ. ಸೊ ಎಂ ಬಿಲಾಂಗ್ಸ್ ಟು ಇಂಟೀಜರ್ಸ್, ಇದೆಲ್ಲ ಏನಾಗ್ಬಿಡುತ್ತೆ ಹೇಳಿ ಸೊಲ್ಯೂಷನ್ ಆಗ್ತಾ ಹೋಗುತ್ತೆ ಬೈ ಚೈನೀಸ್ ರಿಮೈಂಡರ್ ಥಿಯರಮ್. ಸೊ ಹಾಗಾಗಿ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ ಆಪ್ಷನ್ ಅಲ್ಲಿ. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ. ಓಕೆನಾ. ಸೊ ಎಕ್ಸಾಕ್ಟ್ಲಿ ಒನ್ ಸರ್ಚ್ ಎಕ್ಸ್ ಎಕ್ಸಿಸ್ಟ್ ಆಗುತ್ತೆ ಯಾವಾಗ ಅಂದ್ರೆ ಇನ್ಕಾಂಗ್ರುಯೆಂಟ್ ಕೊಡಬೇಕು, ಅಂದ್ರೆ ಇನ್ ಮಾಡಿರೋ 77 ಅಂದ್ರೆ ನೀವು 77 ತನಕ ಬರ್ತೀರಲ್ವಾ, ಅದ್ರೊಳಗಡೆ ಒಂದು ನಂಬರ್ ಸಿಗುತ್ತೆ ಇಲ್ಲಿ. ಓಕೆನಾ. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ ನೋಡಿ. ಓಕೆ, ಇದೇನಾಗುತ್ತೆ ಹೇಳಿ, ದ ನಂಬರ್ ಆಫ್ ಪ್ರಿಮಿಟಿವ್ 11th ರೂಟ್ಸ್ ಆಫ್ ಯೂನಿಟಿ. ಸಿಂಪಲ್ ಫಾರ್ಮುಲಾ ಇದು. 10. ಫೈ ಆಫ್ ಎನ್ ಮಾಡಬೇಕು. ಫಾರ್ಮುಲಾ ಬರ್ಸ್ಬಿಡ್ತೀನಿ ನೋಡಿ ನಿಮಗೆ, ಬರ್ಕೊಳ್ಳಿ. ಸೊ ನಂಬರ್ ಆಫ್ ಪ್ರಿಮಿಟಿವ್ nth ರೂಟ್ಸ್ ಆಫ್ ಯೂನಿಟಿ ಈಕ್ವಲ್ ಟು ಪೈ ಆಫ್ ಎನ್. ಓಕೆನಾ. nth ರೂಟ್ಸ್ ಅಂತ ಕೊಟ್ಟರೆ ಪೈ ಆಫ್ ಎನ್ ಮಾಡ್ತೀರಾ. ಸೊ 11 ಇದೆ, ಪೈ ಆಫ್ 11 ಏನಾಗ್ಬಿಡುತ್ತೆ ಹೇಳಿ, 11 minus 1. ಪೈ ಆಫ್ 11 ಏನಾಗುತ್ತೆ 10 ಆಗುತ್ತೆ, ಬಿಕಾಸ್ 11 minus 1 ಎಸ್ 10 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಇದೆ. ಓಕೆನಾ. ಸೊ nth ರೂಟ್ಸ್ ಇಲ್ಲಿ ಪ್ರಿಮಿಟಿವ್ ಆಫ್ nth ರೂಟ್ಸ್ ಆಫ್ ಯೂನಿಟಿ ಫಾರ್ಮ್ಸ್ ಆಲ್ವೇಸ್ ಸೈಕ್ಲಿಕ್ ಗ್ರೂಪ್ ಅಂತ ಒಂದು ರಿಸಲ್ಟ್ ಇದೆ, ಸೈಕ್ಲಿಕ್ ಗ್ರೂಪ್. ಓಕೆನಾ. ಸೊ ಅಂದ್ರೆ ಇವಾಗ ಇನ್ ಸೈಕ್ಲಿಕ್ ಗ್ರೂಪು ಓಕೆ ಎಲ್ಲ ಫಾರ್ಮ್ ಮಾಡೋದು ಅಂತ ಹೇಳ್ತಾರಲ್ವಾ. ಓಕೆ. ಸೊ ಏನಾಗ್ಬಿಡುತ್ತೆ ಪೈ ಆಫ್ 11 ಮಾಡಿ, ನಂಬರ್ ಆಫ್ ಜನರೇಟರ್ಸ್ ಆಫ್ ಝಡ್ ಎನ್ ಏನ್ ಬರುತ್ತೆ ಪೈ ಆಫ್ ಎನ್, ಸೇಮ್ ಝಡ್ ಎನ್ ಸೈಕ್ಲಿಕ್. ಓಕೆ, ಇದೇನಾಗುತ್ತೆ ನೋಡಿ, ದ ನಂಬರ್ ಆಫ್ ಸಬ್ ಗ್ರೂಪ್ಸ್ ಆಫ್ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 20. ಇಲ್ಲಿ ಹೇಳ್ತೀನಿ ನೋಡಿ ಒಂದು ರಿಸಲ್ಟ್, ನಂಬರ್ ಆಫ್ ಓಕೆನಾ, ನಂಬರ್ ಆಫ್ ಸಬ್ ಗ್ರೂಪ್ಸ್ ಆಫ್ ಸೈಕ್ಲಿಕ್ ಅಥವಾ ಫೈನೈಟ್ ಅಥವಾ ಬೇಡ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಎನ್ ಈಸ್ ಟೋ ಆಫ್ ಎನ್. ಟೋ ಆಫ್ ಎನ್ ಅಂತಂದ್ರೆ ನಂಬರ್ ಆಫ್ ಪಾಸಿಟಿವ್ ಡಿವೈಸರ್ಸ್, ನಂಬರ್ ಆಫ್ ಪಾಸಿಟಿವ್ ಡಿವೈಸರ್ಸ್ ಆಫ್ ಎನ್. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸೈಕ್ಲಿಕ್ ಗ್ರೂಪ್ ಆಫ್ 20 ಕೊಟ್ಟಿದ್ದಾರೆ. ಸೊ 20ಗೆ ಪಾಸಿಟಿವ್ ಡಿವೈಸ್ ಏನ್ ಬರ್ತಾ ಹೋಗುತ್ತೆ ಹೇಳಿ, 1 ಡಿವೈಡ್ ಮಾಡುತ್ತೆ, 2 ಡಿವೈಡ್ ಮಾಡುತ್ತೆ, 4 ಡಿವೈಡ್ ಮಾಡುತ್ತೆ, 5, 10, 20. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಟೋಟಲ್ ನಂಬರ್ ಆಫ್ ಸಬ್ ಗ್ರೂಪ್ಸ್ ನೋಡಿ ಸೆಟ್ 20 ಇದೆ. ಇನ್ನೊಂದು ರಿಸಲ್ಟ್ ಇದೆ ನೋಡಿ, ಎನಿ ಗ್ರೂಪ್ ಆಫ್ ಆರ್ಡರ್ ಅಥವಾ ಎನಿ ಸೈಕ್ಲಿಕ್ ಗ್ರೂಪ್ ಅಂತ ಒಮ್ಮೆ ಗ್ರೂಪ್ ಆಫ್ ಆರ್ಡರ್ ಎನ್ ಈಸ್ ಆಲ್ವೇಸ್ ಐಸೋಮಾರ್ಫಿಕ್ ಟು ಝಡ್ ಎನ್ ಅಂತ. Sudden. ಸೊ ಅಂದ್ರೆ ಈಗ Z20 ಆಗ್ಬಿಡುತ್ತೆ ಇದು. Z20 ಇದೆ ನೋಡಿ, ಸೈಕ್ಲಿಕ್ ಗ್ರೂಪ್ ಆಗುತ್ತೆ ಆಸ್ ಎ ಸಬ್ ಗ್ರೂಪ್ ಆಫ್ ಆರ್ಡರ್ 1, ಸಬ್ ಗ್ರೂಪ್ ಆಫ್ ಆರ್ಡರ್ 2, ಸಬ್ ಗ್ರೂಪ್ ಆಫ್ ಆರ್ಡರ್ 4, ಆಫ್ ಆರ್ಡರ್ 5, ಆಫ್ ಆರ್ಡರ್ 10, ಆಫ್ ಆರ್ಡರ್ 20. ಸೊ ಟೋಟಲ್ ನಂಬರ್ ಆಫ್ ಸಬ್ ಗ್ರೂಪ್ ಎಷ್ಟಿದೆ ನೋಡಿ ಇಲ್ಲಿ 6 ಇದೆ. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಕ್ಲಿಯರ್ ಇದು? Yes, sir. ಕರೆಕ್ಟ್. ಜಸ್ಟ್ ಡಿವೈಸರ್ಸ್ ಆಫ್ 20 ಮಾಡಿ, ಎಲ್ಲ ಗ್ರೂಪಿಗೆಲ್ಲ ಜಸ್ಟ್ ಸೈಕ್ಲಿಕ್ ಗ್ರೂಪ್ ಅನ್ನ ಮಾತ್ರ. ಕ್ಲಿಯರಾ? ಅಂದ್ರೆ ಪ್ರತಿಯೊಂದು ಪಾಸಿಟಿವ್ ಡಿವೈಸರ್ಸ್ ನಮ್ಗೆ ಏನ್ ಸಿಗ್ತದೆ ಇಲ್ಲಿ, ಸೈಕ್ಲಿಕ್ ಸಬ್ ಗ್ರೂಪ್ ಸಿಗ್ತಿದೆ ಅಂತ. ಓಕೆ, ಇದೇನಾಗುತ್ತೆ ಹೇಳಿ. ಸೊ ಲೆಟ್ ಪಿ ಬಿ ಎ ಪ್ರೈಮ್, ಓಕೆನಾ. ಸೊ ಅಂಡ್ ಎಫ್ ಬಿ ಎ ಫೀಲ್ಡ್ ವಿತ್ ಪಿ ಸ್ಕ್ವೇರ್ ಎಲಿಮೆಂಟ್. ನಿಮಗೆ ಗೊತ್ತಿದೆ ಆರ್ಡರ್ ಆಫ್ ಫೀಲ್ಡ್ ಆಲ್ವೇಸ್ ಏನ್ ಕೊಟ್ಟಿರ್ತಾರೆ ನಿಮಗೆ, Prime. ಎನ್ನೇ ಕೊಟ್ಟಿರ್ತಾರೆ. ಬಿಲಾಂಗ್ಸ್ ಟು ಸೆಟ್ ಆಫ್ ಓಕೆ, ಎನ್ ಬಿಲಾಂಗ್ಸ್ ಏನಾಗಿರುತ್ತೆ ಇಲ್ಲಿ ನ್ಯಾಚುರಲ್ ನಂಬರ್ ತಗೋಬೇಕು. ಓಕೆನಾ. ದಿಸ್ ಇಸ್ ದ ಆರ್ಡರ್ ಆಫ್ ಎ ಫೈನೈಟ್ ಫೀಲ್ಡ್. Then the number of ideals in Fn ಬರ್ತದೆ ನೋಡಿ, ಒಂದು ರಿಸಲ್ಟ್ ಇದೆ. If F is ideal, so then it has only 2 ideals. Field. Okay, na? If F is field, okay. If F is field, so then it has only 2 ideals. So ಯಾವ್ಯಾವ ಅಂದ್ರೆ ನೋಡಿ, singleton 0 and F ಅಂತ ಬರುತ್ತೆ itself. ಓಕೆನಾ. ಇವೆರಡು ಏನಾಗುತ್ತೆ ಹೇಳಿ, ಐಡಿಯಲ್ಸ್ ಆಗುತ್ತೆ ಅಂತ ಯಾವುದಕ್ಕೆ, ಫೀಲ್ಡ್ ಬಂದಾಗ. ಸೊ ಹಾಗಾಗಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಸಿ ಕರೆಕ್ಟ್ ಇದೆ. ಇಫ್ ಎಫ್ ಇಸ್ ಅ ಫೀಲ್ಡ್, ಸೊ ದೆನ್ ಇಟ್ ಹ್ಯಾಸ್ ಓನ್ಲಿ 2 ಐಡಿಯಲ್ಸ್. ಅಂದ್ರೆ ಇವಾಗ ಏನಾಗ್ಬಿಡುತ್ತೆ ನೋಡಿ, ಕ್ಯೂ ಇದೆ ಅನ್ಕೊಳ್ಳಿ, ಕ್ಯೂ ಫೀಲ್ಡಾ? Yes.
ಐಡಿಯಲ್ಸ್ ಏನ್ ಬರುತ್ತೆ ಅಂದ್ರೆ ಸಿಂಗಲ್ ಟರ್ಮ್ 0 ಮತ್ತೆ ಕ್ಯೂ Q. ಎರಡೇ ಬರೋದು. ಸೂಟಬಲ್ ರಿಯಲ್ಸ್ ಕೊಟ್ಟ ಅನ್ಕೊಳ್ಳಿ, ಯಾವಾಗ ಏನಾಗುತ್ತೆ ಸಿಂಗಲ್ ಟರ್ಮ್ 0 ಅಂಡ್ ಆರ್ R. ಬರುತ್ತೆ. ZP is also filled ಆಗುತ್ತೆ ಫಾರ್ ಎನಿ ಪ್ರೈಮ್. ಸೊ ಸಿಂಗಲ್ ಟರ್ಮ್ 0 ಅಂಡ್ ZP ZP. ಈ ತರ ಎಲ್ಲ ಬರ್ತಾ ಹೋಗುತ್ತೆ. ಓಕೆ, Z ಗೆ ಎಷ್ಟು ಬರ್ತವೆ? ಸೆಟ್ ಆಫ್ ಆಲ್ ಇಂಟೀಜರ್ಸ್ ಗೆ ಎಷ್ಟು ಬರ್ತವೆ ಐಡಿಯಲ್ಸ್? 2. Infinite. ಇನ್ಫಿನಿಟ್ ಬರುತ್ತೆ, MZ ಬರುತ್ತೆ. ಸೊ M is greater than or equal to 0. Z is not a field. ಸೊ ಇದಕ್ಕೆ ಇನ್ಫಿನಿಟ್ಲಿ ಬರ್ತಿದೆ ಐಡಿಯಲ್ಸ್. ಓಕೆನಾ? ಸೊ ಜನರೇಟೆಡ್ ಬೈ 0, 1, 2, 3 ಅಂಡ್ ಸೋ ಆನ್. ಸೊ ಆವಾಗ ಏನಾಗ್ಬಿಡುತ್ತೆ ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಓಕೆ ಕೊಟ್ಟಿದ್ದಾರೆ. ಅದರಿಂದ ನಂಬರ್ ಆಫ್ ಐಡಿಯಲ್ಸ್ ಇನ್ ಎಫ್ ಏನ್ ಬರ್ತಂದ್ರೆ 2. ಆಪ್ಷನ್ ಸಿ ಕರೆಕ್ಟ್ ಇದೆ. ಇಲ್ಲಿ ಕೆಲವೊಂದು ತುಂಬಾ ಡಿಫಿಕಲ್ಟ್ ಇದೆ. ದ ಓನ್ಲಿ ಕಾಂಪ್ಯಾಕ್ಟ್ ಸಬ್ಸೆಟ್ಸ್ ಆಫ್ ಲೈನ್ ಆರ್. ಸೊ ರಿಯಲ್ ಲೈನ್ ಆರ್ ಅಷ್ಟೇ ಮಾತಾಡ್ತಿದ್ದಾರೆ ವಿತ್ ಯೂಶುವಲ್ ಡಿಸ್ಟೆನ್ಸ್ ಮೆಟ್ರಿಕ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮಾಮೂಲಿ ಆರ್ ಅಂತ. ಓಕೆನಾ? ಸೊ ಮಾಮೂಲಿ ಆರ್ ಅಲ್ಲಿ ಏನ್ ಬರುತ್ತೆ ನೋಡಿ. ಸೊ ಯೂಶುವಲ್ ಮೆಟ್ರಿಕ್ ಸ್ಪೇಸ್ ಅಂದ್ರೆ ಏನು ಸಮಸ್ಯೆ ಇಲ್ಲ. ನೀವೇನ್ ಪ್ರಾಪರ್ಟಿ ಓದಿದಿರಲ್ಲ ಟೊಪಾಲಜಿ ಇನ್ ಆರ್ ಅಂತ, ಅವೇ ಬರ್ತಾ ಹೋಗುತ್ತೆ. ಸೊ ಅಲ್ಲಿ ಕ್ಲಿಯರ್ ಆಗಿ ಕಾಂಪ್ಯಾಕ್ಟ್ ಸಬ್ಸೆಟ್ಸ್ ಆಗ್ಬೇಕಾದ್ರೆ ಏನಾಗಿರೋಕಲ್ಲಿ ಇಫ್ ಅಂಡ್ ಇಫ್ ಕ್ಲೋಸ್ಡ್ ಅಂಡ್ Unbounded. ಅಷ್ಟೇ ಅಲ್ವಾ? ಟೊಪಾಲಜಿ ಇನ್ ಆರ್ ಕ್ಲಿಯರ್ ಆಗಿ ಕ್ಲೋಸ್ಡ್ ಪ್ಲಸ್ ಬೌಂಡೆಡ್ ಆಗಿರ್ಬೇಕಷ್ಟೇ. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ. ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ ನೋಡಿ, MT ಮತ್ತೆ ಆರ್ ಅಂತ ಹೇಳಿದ್ರೆ ಆರ್ ಇದಾಗಿದೆ ಕಾಂಪ್ಯಾಕ್ಟಾ? No, sir. ಆಗಲ್ಲ. ಸೊ ಕ್ಲೋಸ್ಡ್ ಇಂಟರ್ವಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಓನ್ಲಿ ಅಂತ ಕೊಟ್ಬಿಟ್ಟಿದ್ದಾರೆ ನೋಡಿ. ದ ಓನ್ಲಿ ಇವಿಷ್ಟೇನ ಆಗೋದು ಇಂಟರ್ವಲ್ಸ್ No. ಕ್ಲೋಸ್ ಇಂಟರ್ವಲ್ಸ್ ಆಗತ್ತಾ? No. ಇದು ತಗೋಬೋದಲ್ಲ ನಾವು ಸಿಂಗಲ್ ಟರ್ಮ್ 0 ಯೂನಿಯನ್ 1/n ಸಚ್ ದಟ್ n ಬಿಲಾಂಗ್ಸ್ ಟು n. ಇದು ಇಂಟರ್ವಲ್ ಅಲ್ಲ, ಇದು ಕರೆಕ್ಟ್ ಅಲ್ವಾ? Yes, sir. ಇದು ಇಂಟರ್ವಲ್ ಅಲ್ಲ, ಬಟ್ ಏನಾಗ್ತಿದೆ ಇದು ಕಾಂಪ್ಯಾಕ್ಟ್ ಆಗ್ತಿದೆ. Compact. ಈ ತರ ಇದೆ ನೋಡಿ. ಓಕೆ, ಇಲ್ಲಿದೆ ನೋಡಿ. ದ ನಂಬರ್ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಆಫ್ ದ ಫಾರ್ಮ್ y equal to x power r ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿದ್ದಾರೆ. ಸೊ ಹೋಮೋಜಿನಿಯಸ್ ಕೊಟ್ಟಿರೋದು Yes, sir. ಹೋಮೋಜಿನಿಯಸ್ ಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ಸಾಲ್ವ್ ಮಾಡ್ಬಿಡಿ, ಏನ್ ಬರುತ್ತೆ ನೋಡಿ. ಸೊ ದ ನಂಬರ್ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೊಲ್ಯೂಷನ್ಸ್ ಆಫ್ ದ ಫಾರ್ಮ್ ಅಂತ ಕೊಟ್ಬಿಟ್ಟಿದ್ದಾರೆ. y equal to x power r ಅಲ್ಲೇ ಬರಬೇಕು. ಇದು ಹೋಮೋಜಿನಿಯಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಏನ್ ಮಾಡ್ತೀರಾ? z equal to log x ತಗೋಬೋದಾ? Yes, sir. ಆಗಿದೆ. ಅವಾಗ ಏನಾಗುತ್ತೆ ಅದು d into d minus 1 into d minus 2 into y minus 6 into 1 ಟೈಮ್ ಆಗಿದೆ. ಅದಕ್ಕೆ ಜಸ್ಟ್ 1 ಟೈಮ್ d ಬರುತ್ತೆ 6 into into d plus 12 equal to 0. ಇವಾಗ ಏನಾಗ್ಬಿಡುತ್ತೆ ಎಕ್ಸಾಕ್ಟ್ ಈಕ್ವೇಶನ್. ಸೊ m into ತಗೊಂಡ್ರೆ ಸೊ m into m minus 1 into m minus 2 ಆಗುತ್ತೆ minus 6 into m ಆಗುತ್ತೆ Plus ಪ್ಲಸ್ 12 equal to 0. ಸೊ ಇವಾಗ ಏನಾಗ್ಬಿಡುತ್ತೆ m into m ಸ್ಕ್ವೇರ್ ಆಗುತ್ತೆ minus 2m minus m minus ಪ್ಲಸ್ 2 ಆಗುತ್ತೆ minus 6m ಆಗುತ್ತೆ ಪ್ಲಸ್ 12 equal to 0. ಸೊ ಇವಾಗ ಏನಾಗ್ಬಿಡುತ್ತೆ? ಸೊ m into m ಸ್ಕ್ವೇರ್ minus 3m plus 2 minus 6m plus 12 equal to 0. So m cube minus 3m square plus 2m minus 6m plus 12 equal to 0. ಏನಾಗುತ್ತೆ ಇಲ್ಲಿ ತಗೊಂಡ್ರೆ ಇದು m cube minus 3m square minus Minus 4m plus 12 is equal to 0. m square ಕಾಮನ್ ತಗೊಂಡ್ಬಿಟ್ರೆ m minus 3 minus 4 ಕಾಮನ್ ತಗೊಂಡ್ರೆ m minus 3 equal to 0 ಆಗುತ್ತೆ. m square minus 4 into m minus 3 equal to 0. So roots ಏನ್ ಬರ್ತಿದೆ? m equal to Plus or minus root 2. equal to ಬರ್ತಿದೆ. ಸೊ ಇವಾಗ ಸೊಲ್ಯೂಷನ್ ಏನಾಗ್ಬಿಡುತ್ತೆ? y equal to C1 c1 into e ಪವರ್ ಫಸ್ಟ್ ಏನಿದೆ 2 ಇದೆ 2z ಪ್ಲಸ್ c2 into e power minus 2z ಪ್ಲಸ್ c3 into e ಪವರ್ z. log x ತಗೊಂಡಿರ್ತೀವಿ ಪ್ಲಸ್ c2 into e ಪವರ್ minus 2 log x ಪ್ಲಸ್ c3 into e ಪವರ್ 3 log x ಆಗುತ್ತೆ. ಸೊ ಏನಾಗ್ಬಿಡುತ್ತೆ? ಎಕ್ಸ್ ಸ್ಕ್ವೇರ್ ಬರುತ್ತೆ ನೋಡಿ ಇಲ್ಲಿ. c1 into x ಸ್ಕ್ವೇರ್ ಪ್ಲಸ್ c2 into x ಪವರ್ minus 2 ಪ್ಲಸ್ c3 into x ಕ್ಯೂಬ್. ಸೊ ಎಷ್ಟು ಬರ್ತಿದೆ ನೋಡಿ? 1 2 3. ಸೊ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಷ್ಟೇ ಬರ್ತಿದೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಇದೆ. ಓಕೆನಾ? ನೋಡಿ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಹೋಮೋಜಿನಿಯಸ್, ಬಟ್ ಅಲ್ಲಿ ಸೊಲ್ಯೂಷನ್ ಸ್ವಲ್ಪ ಹುಷಾರಾಗಿರ್ಬೇಕು.
ಓಕೆ, ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಇದೇನಾಗುತ್ತೆ ಹೇಳಿ? ದ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಈಸ್ ಹೈಪರ್ಬೋಲಿಕ್ ಇನ್ ಎ ರೀಸನ್ ದ ಎಕ್ಸ್ ವೈ ಪ್ಲೇನ್. ನೋಡಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಆರ್ಡರ್ ಮತ್ತೆ ಫಸ್ಟ್ ಆರ್ಡರ್ ಇದೆ ನೋಡಿ, ಅವ್ನು ಏನು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಪ್ಯಾರಾಬೋಲಿಕ್ ಹೇಳ್ಬೇಕಾದ್ರೆ ಹೈಪರ್ಬೋಲಿಕ್ ಹೇಳ್ಬೇಕಾದ್ರೆ ಅಂದ್ರೆ ಕೆನಾನಿಕಲ್ ಫಾರ್ಮ್ ಕೊಡ್ತಾರೆ. ಜಸ್ಟ್ ಸೆಕೆಂಡ್ ಆರ್ಡರ್ ಅನ್ನ ಮಾತ್ರ ನೋಡಿ, ಸೆಕೆಂಡ್ ಆರ್ಡರ್ ಇದೆ ನೋಡಿ, ಟೂ ಟೈಮ್ಸ್ ಡಿಫರೆನ್ಶಿಯೇಟ್ ಆಗಿದೆ ಅಷ್ಟೊಂದು ಮಾತ್ರ ನೋಡಿ. ವಿತ್ ರೆಸ್ಪೆಕ್ಟ್ ಟು ಹಿಂಗಿರುತ್ತೆ ನಿಮಗೆ ಈಕ್ವೇಶನ್ ಯಾವ ಫಾರ್ಮ್ ಇರುತ್ತೆ ಅಂದ್ರೆ, ಸೊ ಆರ್ ಪ್ಲಸ್ ಎಸ್ ಪ್ಲಸ್ ಟಿ ಟಿ ಪ್ಲಸ್ ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಕಾಮ ಪಿ ಕ್ಯೂ ಈಕ್ವಲ್ ಟು 0. ಇವು ಸೆಕೆಂಡ್ ಆರ್ಡರ್, ಇವು ಆರ್ ಎಸ್ ಟಿ ಸ್ಮಾಲ್ ಟಿ. ಓಕೆನಾ? ಸೊ ಇವಾಗ ಕಂಪೇರ್ ಮಾಡ್ತಾ ಹೋದ್ರೆ ಕ್ಯಾಪಿಟಲ್ ಆರ್ ಏನಾಗುತ್ತೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಆಗುತ್ತಾ? ಎಸ್ ಸರ್. ಎಕ್ಸ್ ಏನಾಗುತ್ತೆ ಮೈನಸ್ ವೈ ಸ್ಕ್ವೇರ್ ಮೈನಸ್ 1 ಇಂಟು ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಟಿ ಏನಾಗುತ್ತೆ ಹೇಳಿ? ವೈ ಇಂಟು ವೈ ಮೈನಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಡಿಸ್ಕ್ರಿಮಿನೇಟ್ ಏನಾಗ್ಬಿಡುತ್ತೆ? ಸ್ಕ್ವೇರ್ ಮೈನಸ್ 4r t ಈಕ್ವಲ್ ಟು ಚೆಕ್ ಮಾಡ್ಬೇಕು ಇಲ್ಲಿ. ಸ್ಕ್ವೇರ್ ಏನಾಗ್ಬಿಡುತ್ತೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ವೈ ಸ್ಕ್ವೇರ್ ಮೈನಸ್ 1 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 4 ಆರ್ ಅಂದ್ರೆ ಏನಾಗ್ಬಿಡುತ್ತೆ? ಎಕ್ಸ್ ಸ್ಕ್ವೇರ್ ಆಗುತ್ತೆ. ಟಿ ಏನಾಗುತ್ತೆ? ವೈ ಇಂಟು ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಇದೆಯಲ್ವಾ ಇದು? ಎಕ್ಸ್ ಸ್ಕ್ವೇರ್ ಮೈನಸ್ 4r t ಈಕ್ವಲ್ ಟು ಇಲ್ಲಿ ಏನಂತ ತಗೋಬಹುದು ಇವಾಗ ನಾವು? ವೈ ಪ್ಲಸ್ y ಪವರ್ 4 ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ ತಗೋಬೋದಾ? ವೈ ಸ್ಕ್ವೇರ್ ಮೈನಸ್ ಈ ತರ ತಗೊಳ್ಳಿ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 4 ಎಕ್ಸ್ ಸ್ಕ್ವೇರ್ ವೈ ಇಂಟು ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ಇವಾಗ ಇದನ್ನ ವೈ ಮೈನಸ್ ಕಾಮನ್ ತಗೋಬೋದಾ? ಎಕ್ಸ್ y ಸ್ಕ್ವೇರ್ ಇದೆ minus 1 whole square into y plus 1 is ಎಕ್ಸ್ ಸ್ಕ್ವೇರ್ ಇಂಟು ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಇಂಟು y plus 1 minus 4y. ಇವಾಗ ಏನಾಗ್ಬಿಡುತ್ತೆ? ಎಕ್ಸ್ ಸ್ಕ್ವೇರ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಇದನ್ನ ಸಾಲ್ವ್ ಮಾಡೋದು ಏನಾಗುತ್ತೆ ಹೇಳಿ? 1 minus 3y ಪ್ಲಸ್ 1 ಪ್ಲಸ್ 2y ಮೈನಸ್ 4y ಆಗ್ಬಿಡುತ್ತೆ. ವೈ ಸ್ಕ್ವೇರ್ ಮೈನಸ್ 2y ಪ್ಲಸ್ 1. ಸೊ ಏನಾಗ್ಬಿಡುತ್ತೆ? ಅಗೇನ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಆಗುತ್ತಾ? yes sir. ಎಕ್ಸ್ ಸ್ಕ್ವೇರ್ ಇಂಟು ವೈ ಮೈನಸ್ 1 ಹೋಲ್ ಪವರ್ 4 ಬರ್ತಿದೆ. ಇದು ಹೈಪರ್ಬೋಲಿಕ್ ಯಾವಾಗ ಆಗುತ್ತೆ ಅಂದ್ರೆ ನೋಡಿ, ಕ್ಲಿಯರ್ ಆಗಿ ಎಕ್ಸ್ ನಾಟ್ ಈಕ್ವಲ್ ಟು 0 ತಗೋಬೇಕು. ಇನ್ ನೆಗೆಟಿವ್ ಅವರ ತಗೊಳ್ಳಿ, ಇನ್ ಸಮಸ್ಯೆ ಇಲ್ಲ, ಪಾಸಿಟಿವ್ ಅವರ ತಗೊಳ್ಳಿ. ಯಾಕಂದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಆಲ್ವೇಸ್ ಪಾಸಿಟಿವ್. yes sir. ಓನ್ಲಿ ಯಾವಾಗ ಎಕ್ಸ್ ಈಕ್ವಲ್ ಟು 0 ಬಿಟ್ಟು ಪಾಸಿಟಿವ್ ಆಗ್ಬಿಡುತ್ತೆ. ನೆಕ್ಸ್ಟ್ ವೈ ಮೈನಸ್ 1 ಹೋಲ್ ಪವರ್ 4 ಇದೆ ನೋಡಿ, ಯಾವಾಗ ಎಲ್ಲ ಆಲ್ವೇಸ್ ಪಾಸಿಟಿವ್. ಬಟ್ ಯಾವಾಗ ಪಾಸಿಟಿವ್ ಆಗಲ್ಲ ಅಂದ್ರೆ ವೈ ಈಕ್ವಲ್ ಟು 1 ಅಂದ್ರೆ ಗ್ರೇಟರ್ ದನ್ 0 ಬರಬೇಕು ಪಾಸಿಟಿವ್ ಅಂದ್ರೆ. ಸೊ ಅಂದ್ರೆ ಏನಾಗ್ಬಿಡುತ್ತೆ? ಯಾವ ತಗೊಂತೀರಾ? ಎಕ್ಸ್ ನಾಟ್ ಈಕ್ವಲ್ ಟು 0 y not equal to 1 ಇಲ್ಲಿದೆ ನೋಡಿ, ಆಪ್ಷನ್ ಸಿ ತಗೋಬೇಕಲ್ವಾ? ಯಾಕೆ and b ಆಪ್ಷನ್ ನು ಇದೆಯಲ್ಲ ಸರ್? ಇಲ್ಲ, ಎಕ್ಸ್ ಈಕ್ವಲ್ ಟು 0 ಇದೆ ನೋಡಿ, yes sir. ವೈ ನಾಟ್ ಈಕ್ವಲ್ ಟು 1 ಇದೆ. ನೆಕ್ಸ್ಟ್ ಇಲ್ಲಿ ವೈ ಈಕ್ವಲ್ ಟು 1 ತಗೊಂಡ್ಬಿಟ್ರೆ ಮುಗೀತು, 0 ಆಗ್ಬಿಡುತ್ತೆ, ಪ್ಯಾರಾಬೋಲಿಕ್ ಆಗುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ? ಎರಡೂ ಕೊಟ್ಬಿಡಿದ್ರೆ ಈಕ್ವಲ್ ಟು ಕ್ಲಿಯರ್ 0 ಬರುತ್ತೆ, ಪ್ಯಾರಾಬೋಲಿಕ್ ಆಗುತ್ತೆ. ಸೊ ಹಾಗಾಗಿ ಕೊಂಡಿರೋದು ಯಾವುದು? ಆಪ್ಷನ್ ಸಿ ಮಾತ್ರ ಉಳ್ಕೊಂಡಿದೆ. ಓಕೆನಾ? ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಓಕೆ, ಇದು ಆಲ್ರೆಡಿ ಆಯ್ತಲ್ವಾ? ಇದು ಮತ್ತೆ ರಿಪೀಟ್ ಆಗಿದೆ ನೋಡಿ, ಆಗಿದೆಯಲ್ವಾ ಇದು? yes sir. ಯಾವ್ದಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. option b. ಓಕೆ, ಇಲ್ಲಿ ಬರ್ಕೋಬೇಕಿದು ಕೊಟ್ಟಿದ್ದಾರೆ ನೋಡಿ, ಎಕ್ಸ್ಟ್ರೀಮಲ್ ಏನ್ ಬರುತ್ತೆ ನೋಡ್ಬೇಕು. ಏನ್ ಕೊಟ್ಟಿದ್ದಾರೆ? ಎಕ್ಸ್ ನಾಟ್ ಟು ಎಕ್ಸ್ 1 ಕೊಟ್ಟಿದಾರಲ್ವಾ? ನೆಕ್ಸ್ಟ್ ಡೈರೆಕ್ಟ್ ತಗೊಂಡ್ರೆ ಬೆಟರ್ ಇದು. ಓಕೆ, ಡಿ ವೈ ಬೈ ಡಿ ಎಕ್ಸ್ ಏನು ತಗೋಬೋದು? ವೈ ಡ್ಯಾಶ್ ತಗೋಬೋದಾ? ವೈ ಡ್ಯಾಶ್ ಅಂತ Yes, sir. ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಅಂತ ತಗೋಬೋದು. ನಾನು ಇಲ್ಲಿ Y dash square. ತಗೋಬಹುದು ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ಇದನ್ನ ಏನು ತಗೊಳ್ತೀವಿ ಇವಾಗ? ಎಫ್ ಈಕ್ವಲ್ ಟು ತಗೊಳ್ಳಿ, ಕ್ಯಾಪಿಟಲ್ ಎಫ್ ಈಕ್ವಲ್ ಟು ವೈ ಡ್ಯಾಶ್ ಇಂಟು 1 ವೈ ಡ್ಯಾಶ್ ಆಗುತ್ತೆ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಡ್ಯಾಶ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ದಿಸ್ ಇಸ್ ಫಂಕ್ಷನ್ ಆಫ್ ಎಕ್ಸ್ ವೈ ವೈ ಡ್ಯಾಶ್. ಸೊ ಬೈ ಯೂಲರ್ಸ್ ಲ್ಯಾಗ್ರೇಂಜ್ ಥಿಯರಮ್ ಏನಾಗ್ಬಿಡುತ್ತೆ? ಎಫ್ ವೈ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ವೈ ಡ್ಯಾಶ್ ಈಕ್ವಲ್ ಟು 0 ಆಗುತ್ತೆ. ಇನ್ನು ತಗೊಂಡ್ರೆ ಏನಾಗುತ್ತೆ ನೋಡಿ? ಎಫ್ ವೈ ಅಂದ್ರೆ ಏನಿದೆ ನೋಡಿ ಇಲ್ಲಿ, ಅಂದ್ರೆ ಪಾರ್ಷಿಯಲ್ ಡಿಫರೆನ್ಷಿಯೇಟ್ ವೈ ಮಾಡಿದ್ರೆ 0 ಬಂದ್ಬಿಡುತ್ತಾ? ಅಲ್ಲಿ ಯಾವ್ದು ಇಲ್ಲ ಅಲ್ಲಿ ವೈದು, ಸೊ 0 ಆಗ್ಬಿಡುತ್ತೆ. ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಪಾರ್ಷಿಯಲ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಡ್ಯಾಶ್ ಮಾಡಿದ್ರೆ ಏನಾಗುತ್ತೆ? 1 ಪ್ಲಸ್ plus 2y x square y dash ವೈ ಡ್ಯಾಶ್ ಈಕ್ವಲ್ ಟು 0.
ಸೊ ಇವಾಗ ಮೈನಸ್ ಇದೆ, ಅದೆಲ್ಲ ಕಡೆ ಹೋಗ್ಬಿಡುತ್ತೆ. ಇವಾಗ ನೋಡಿ ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಶಿಯೇಷನ್ ಏನಾಗ್ಬಿಡುತ್ತೆ ಅಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ 2 ಇದೆ ವೈ ಡ್ಯಾಶ್ ಈಕ್ವಲ್ ಟು 0. ಡಿಫ್ರೆನ್ಶಿಯೇಷನ್ ಆಫ್ 1 ಏನಾಗುತ್ತೆ ಹೇಳಿ? 0. 0 ಆಗುತ್ತೆ. ಇನ್ನೇನು ಉಳ್ಕೊಳ್ತು? ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಡ್ಯಾಶ್ ಈಕ್ವಲ್ ಟು 0 ಇದೆ. ಸೊ 2 ಆಚೆ ತಗೊಂಡ್ಬಿಡಿ. ಈಗ ಪ್ರಾಡಕ್ಟ್ ರೂಲ್ ಆಗುತ್ತಲ್ವ, ಇದು ಎಕ್ಸ್ ಸ್ಕ್ವೇರ್ ಇದೆ ವೈ ಡ್ಯಾಶ್ ಇದೆ. ಫಸ್ಟ್ ವೈ ಡ್ಯಾಶ್ ಹಂಗೆ ಬರ್ಕೊಳ್ತೀನಿ ನಾನು. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಹೇಳಿ? 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಹಂಗೆ ಬರ್ತೀನಿ. ಡಿಫ್ರೆನ್ಶಿಯೇಷನ್ ಆಫ್ ವೈ ಡ್ಯಾಶ್ ಏನಾಗುತ್ತೆ ಹೇಳಿ? ವಿತ್ y ರೆಸ್ಪೆಕ್ಟ್ double dash. ಆಗುತ್ತೆ ಈಕ್ವಲ್ ಟು 0 ಆಗುತ್ತೆ. ಈಗ ಬರ್ಕೊಂಡ್ರೆ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಅಂದ್ರೆ ಏನಾಗ್ಬಿಡುತ್ತೆ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ವೈ ಡ್ಯಾಶ್ ಏನಾಗ್ಬಿಡುತ್ತೆ? ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ? ಓಕೆ ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ? ಓಕೆ ಡಿವೈಡ್ ಮಾಡ್ಕೊಂಡಿದಾರ? ಓಕೆ ಇಲ್ಲಿ ಎಕ್ಸ್ ಅನ್ನ ಕಾಮನ್ ತಗೊಂಡ್ಬಿಟ್ಟಿದ್ದಾರೆ. ಎಕ್ಸ್ ಕಾಮನ್ ತಗೊಳ್ಳಿ. ಏನಾಗುತ್ತೆ? ಎಕ್ಸ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು Plus 2 into dy by dx is equal to 0. ಏನಾಗ್ಬಿಡುತ್ತೆ ಅವಾಗ? ಎಕ್ಸ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ Plus ಪ್ಲಸ್ 2 into dy by dx is equal to 0. ಸೊ ಇಲ್ಲಿದೆ ನೋಡಿ, ಆಪ್ಷನ್ ಸಿ ಕರೆಕ್ಟ್ ಇದೆ. ಕ್ಲಿಯರಾ? Yes, sir. ಹೇಳಿ 2016 ಪೇಪರ್ 2 ಮುಗೀತು. ಓಕೆನಾ? ಸೊ ಪೇಪರ್ 3 ಇದೆ ನೋಡಿ. ಸೊ ಓಕೆ 7:30 ಹಂಗೇನಾದ್ರು ತಗೊಳ್ಳಿ. ಓಕೆನಾ? Yes, sir. ಸರಿ ಮುಗಿದೋಗ್ಬಿಡುತ್ತೆ. ಅದಾದ್ಮೇಲೆ ಮತ್ತೆ ಒಂದು ಪೇಪರ್ ಇದೆ ಅಷ್ಟೇ. ಓಕೆ, ಏನು ಡೌಟ್ಸ್ ಇಲ್ಲ ಮ್ಯಾಮ್? No, sir. ಓಕೆ ಮ್ಯಾಮ್, ಥ್ಯಾಂಕ್ ಯು.